ಇಟ್ಟದನ ದೇವಿ ಹತ್ರಾಗ ತಲೆ ಕೆಡಿಸ್ಕೋಬೇಡ, ಅಡ್ಡ ಮಾತಾಡಬೇಡ ಅಂದವ. ಹೌದು ಹೌದ್ರಿಪ್ಪ. ಅವಾಗ ಪಾರ್ವತಿ ಹೇಳ್ತಾಳ, ಏನತ್ರಿಪ್ಪ? ಭಗವಂತ, ಹೌದು, ನೀ ಆ ಮೂಕ ಮನುಷ್ಯಾಗ ಮಾತಾಡುವಂತ ಶಕ್ತಿ ಕೊಟ್ರ ನನಗ ನಿನಗ ಮಾತ, ಹಾ ಹಾ, ಇಲ್ಲಂದ್ರ ಅವನಗತೆ ನಾನು ಮೂಕಿಯಾಗಿ ಬಿಡ್ತನ್ನಳಕ್ಕಿ. ಹೌದು ಹೌದು. ಎಟ್ಟು ಹೇಳುದ ಅಟ್ಟೆ ತಡ ಪರಮಾತ್ಮ ತನ್ನ ಕಮಣದೊಳಗಿರ್ತಕ್ಕಂಥ ನೀರು ತಗೊಂಡ ಆ ನೀರನ್ನ ಮಂತ್ರಿಸಿ ಮೂಕನ ತಲೆ ಮೇಲೆ ಹೋಗಿ ಬೀಳುವಂಗ ಪರಮಾತ್ಮ ಮಾಡಿಬಿಟ್ಟ. ಹೌದು ಹೌದು. ಏನು ಪರಮಾತ್ಮ ಸಭಾ ಪಂಡಿತರಲ್ಲಿ ಕೂಡಿರುವಂತ ಗುರು ಹಿರಿಯರಲ್ಲಿ ಹೌದು ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತ ಈ ಒಂದು ಪುಣ್ಯಮಯ ಕಾರ್ಯಕ್ರಮದೊಳಗ ಏನಾಗ್ಯಾವ್ರಿಪ್ಪ? ಬೆನಚಿನಮರಡಿ ಗ್ರಾಮದ ಕಲಾವಿದರು, ಗೋಕಾಕ ನಗರದ ಕಲಾವಿದರು, ಹೌದು ಹೌದು, ದೇವರ ಮತ್ತ ಗುರು ಅನ್ನುವಂತ ಸಂವಾದ ರೂಪದ ವಿಷಯಗಳನ್ನ ಹೆಂಗ ಮಾತಾಡಿದ್ರು, ಏನ ಹಾಡಿದ್ರು, ಎರಡು ಮೇಳದವ್ರತ್ತ ನೀವೆಲ್ಲರೂ ಕೇಳಿರಿ. ಕೇಳ್ಯಾರಿಪ್ಪ, ಕೇಳ್ಯಾರ. ಅದಕ್ಕೆ ಸರ್ವಜ್ಞ ಮಹಾತ್ಮ ಒಂದು ಮಾತು ಹೇಳ್ತಾನ. ಏನಪ್ಪ? ಸರ್ವಜ್ಞನೆಂದರೆ ಗರ್ವದಿಂದಾದವನೇ, ಸರ್ವರು ಒಂದೊಂದು ನುಡಿಗಲಿತು ವಿದ್ಯದ ಪರ್ವತವನ್ನ ಕಟ್ಟಿದಾತನೇ ಸರ್ವಜ್ಞ ಅಂತ ಹೇಳ್ತಾನವ. ಹೌದು ಹೌದಪ್ಪ. ಹೆಣ್ಣ ಏನಪ್ಪ? ಸರ್ವಜ್ಞ ಮೂರ್ತಿ ಹೌದು, ಹುಟ್ಟಿ ಬರಕಾಗ್ಲಿ ಎಲ್ಲಾ ವಿದ್ಯೆ ಕಲಿತು ಬಂದಿಲ್ಲ. ಹೌದು, ಇಲ್ಲಿ ಬಂದ ಮೇಲೆ ಗುರು ಹಿರಿಯರಲ್ಲಿ, ಅನುಭವಿಗಳಲ್ಲಿ, ಶಾಸ್ತ್ರ ಬಲ್ಲವರಲ್ಲಿ, ಪುರಾಣ ಬಲ್ಲವರಲ್ಲಿ ಹೌದು ಎಲ್ಲಾರು ಕಡೆ ತಿರುಗಾಡಿ ಅವ್ರ ಕಡೆಯಿಂದ ಬರ್ತಕ್ಕಂತ ಒಂದೊಂದು ವಿದ್ಯೆಯನ್ನ ಪಡ್ಕೊಂಡ ಜಗತ್ತೇನೋದು ಸರ್ವಜ್ಞ ಅಂತಕ್ಕಂತ ನಾಮ ಪಡ್ಕೊಂಡಾನು ಅನ್ನುವಂತ ಮಾತು ಸರ್ವಜ್ಞ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಾನ. ಹೌದು ಹೌದಪ್ಪ. ಹಂಗ ಇವತ್ತಿನ ದಿವಸ ನಮ್ಮ ಈ ಒಂದು ಲಗ್ನದ ಕಾರ್ಯದ ನಿಮಿತ್ತವಾಗಿ ಹೌದು ನಮ್ಮ ಬೆನಚಿನಮರಡಿ ಗ್ರಾಮದ ಕಲಾವಿದರು ಮಾತಾಡಿದ್ರು ಚಲೋ ಒಂದು ಅರ್ಧ ತಾಸು ತರ ಮಾತಾಡಿದ್ರ ಕರೆ ಹೌದು ಅವ್ರ ಮಾತು ನನಗೇನು ಒಂದು ತಿಳಿಲಿಲ್ಲವ. ನಿಮಗೇನಾದ್ರು ತಿಳಿದವನ್ರಿ? ಮತ್ತ ಹೌದಿಲ್ಲ, ಬಹಳ ಮಾತಾಡಿದ್ರು. ನೀವು ಮಾತಾಡುವಂತ ಮಾತು ಏನ ಮಾತಾಡತ್ತೀರಿ ಅನ್ನೋದು ಸ್ವಲ್ಪ ಮಾಯಕದಾಗ ಕೇಳೋಕ್ ನೀವು ಸ್ವಲ್ಪ ದೂರ ಹೋಗಿ ಕೂತ್ ನೋಡ್ರಿ. ಏನ್ ಕೇಳತೈತಿ, ನೀವು ಮಾತಾಡೋ ಮಾತು ಎಲ್ಲರಿಗೂ ತಿಳಿಯಾಕತೈತೋ ಅಥವಾ ತಿಳಿಯಾಕತಿಲ್ಲೋ, ಏನ್ ಮಾತಾಡತ್ತೀರಿ? ಯಾಕಟ್ಟ ಗದ್ಲಕರ ಬಿದ್ದಿರಿ ಅತನ್ನ? ದೇವರ ಮತ್ತು ಗುರು ಅನ್ನುವಂತ ವಿಷಯ ಇಟ್ಟದ್ರಿ. ದೇವರ ಪಾಲ ನಾವು ಹಿಡಿದೇವ, ಗುರುವಿನ ಪಾಲ ನಿಮಗ ಬಿಟ್ಟದೇವ. ಸುರುವಿಗೆ ಬಂದು ಹೇಳ್ತೀರಿ ಗುರು ಅನ್ನುವಂತವ ಬ್ಯಾರೆ ಯಾರು ಅಲ್ಲ, ಅವ ಎಲ್ಲೂ ಇಲ್ಲ. ತನ್ನ ಅರಿವೇ ತನಗ ಗುರು ಅನ್ನುವಂತ ಮಾತು ಹೇಳ್ರಿ. ಹೇಳ್ಯಾರಲ್ರಿ? ಹೇಳ್ಯಾರಿಪ್ಪ, ಹೇಳ್ಯಾರ. ತನ್ನ ಅರಿವೇ ತನಗ ಗುರು ಅಂತಕ್ಕಂಥ ಮಾತು ಹೇಳವ್ರು ನೀವೇ. ಮತ್ತು ಗುರು ಅನ್ನುವಂತವ ಹೆಂಗ್ ಹುಟ್ಟಿದಂದ್ರ ಈ ಜಗತ್ತೆಲ್ಲವೂ ನಿರಾಂಕಾರ ಆಗಿತ್ತು. ಜಗತ್ತೆಲ್ಲ ನಿರಾಂಕಾರ ಆಗಿತ್ತು. ಅಂತ ನಿರಂಕಾರದೊಳಗ ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ಆಯ್ತು. ಆ ಓಂಕಾರದಿಂದ ಒಂದು ಜ್ಯೋತಿ ಸ್ವರೂಪ ಉತ್ಪತ್ತಿ ಆಯ್ತು. ಜ್ಯೋತಿ ಸ್ವರೂಪನೇ ಗುರು ಅಂತ ಹೇಳ್ತೀರಿ. ಹೇಳ್ಯಾರಿಪ್ಪ. ಹೆಂಗ್ರಿ ಗುರುಗಳ? ಯಾಕೆ ಇತ್ತಿತ್ಲಾಗ ನಿಮ್ಮ ತಲಿ ಬಿಡಗಾಶ ಐತೆ ಅನ್ಬೇಕು? ಹಂಗೇನಿಲ್ರಿಪ್ಪ. ಏನ್ ನಿಮ್ಮ ತಲಿ ಬರೋಬ್ಬರ ಐತದ ತಿಳ್ಕೋಬೇಕು. ಗುರು ಅಂದ್ರೆ ತನ್ನ ಅರುವ ತನಗ ಗುರು ಅಂತನೂ ಹೇಳವ್ರು ನೀವ. ಅಕಾರ ಉಕಾರ ಮಕಾರ ಕೂಡಿ ಓಂಕಾರ ಆಯ್ತು. ಓಂಕಾರದಿಂದ ಜ್ಯೋತಿ ಒಂದು ಹುಟ್ಟಿ ಬತ್ತು. ಆ ಜ್ಯೋತಿಗೆನೆ ಗುರು ಅಂತಾರು ಅಂತ ಹೇಳವ್ರು ನೀವ. ಗುರುವಿನ ಪಾಲ ನೀವು ಹಿಡಿದ್ರಂದ ಮ್ಯಾಲ ಮುಂದಿನ ಪಾಳ್ಯಕ ಆ ಜ್ಯೋತಿಗೆ ಗುರು ಹತ್ತಿರೋ ಏನ ನಿಮ್ಮ ಅರಿವಿಗೆ ನೀವು ಗುರು ಹತ್ತಿರೋ ನಿಮ್ಮ ಬಾಯಲ್ಲಿ ನೀವು ಬಂದ್ ಹೇಳ್ಬೇಕು. ಹೇಳ್ತಾರಪ್ಪ. ಯಾಕಂದ್ರೆ ಇಲ್ಲಿ ಎಲ್ಲಾ ದೇವರ ಮುಂದೆ ಜ್ಯೋತಿ ಅದಾವ, ಜ್ಯೋತಿ ಉರಿಯಾಕತ್ತಾವ. ಮತ್ ಇದು ಗುರು ಇರಾಕಾಗಿತ್ತಂದ್ರ ಆ 33 ಕೋಟಿ ದೇವತೆಗಳಿಗೆ ಬೃಹಸ್ಪತಿ ಗುರು ಆಗುವುದೇನು ಹರಕತ್ತಿತ್ತು? 66 ಕೋಟಿ ದೈತ್ರಿಗೆ ಶುಕ್ರಾಚಾರ್ಯ ಗುರು ಆಗುವುದೇನು ಹರಕತ್ತಿತ್ತು? ಆ ದೇವರು ತಮ್ಮ ಮುಂದೊಂದ ಜ್ಯೋತಿ ಹಚ್ಚಿ ಬಿಟ್ಟಿದ್ರ ಆ ಜ್ಯೋತಿನ ಗುರು ಆಗ್ತಿತ್ತಲ್ಲ.
ಅಲ್ಲ ಏನಾರ ಮಾತಾಡತ್ರಿ ತಿಳಿದು ಮಾತಾಡತ್ರಿ ತಿಳಿಲಾರ್ದ ಮಾತಾಡತ್ರಿ ಏನ್ ಬೆನಸಿ ಮಾಡಿ ಅಂದ್ರೆ ನಮ್ಮ ಊರೈತಿ ನಮ್ಮ ಊರಾಗ ನಾವೇನು ಬೇಕಾದ್ರೂ ಮಾತಾಡ್ರಿ ನಡಿತೈತಿ. ಹಂಗೇನಿಲ್ರಿಪ್ಪ. ಇಲ್ಲಿ ನಮಗ್ ಕೇಳವ್ರು ಯಾರಿಲ್ಲ ತಿಳಿದು ಮಾತಾಡತ್ರೋ ಊರು ಮಂದಿ ನಿಮಗೆ ಕೇಳೋದು ಬಿಡಬಹುದು, ಆದ್ರ ಮಗಲಾಗ ಕೇಳಾಕ ನಾವು ಅದು ಅನ್ನೋದು ಮರಿಬ್ಯಾಡ್ರಿ ನೀವು ಇಲ್ಲಿ. ಹಾ ಹಾ ಮಗಲಾಗ ಒಂದು ಹಾಡು ಮ್ಯಾಲ ಐತಿ. ನಮ್ಮ ಸರಿಜೋಡಿ ಕಲಾವಿದರದಾರ, ನಮ್ಮ ಊರವ್ರ, ನಮ್ಮ ಅಣತಂಬ್ರ, ನಮ್ಮ ಬೀಗರ, ನಮ್ಮ ಹಾಡಿಗೆ ನಮ್ಮ ಮಾತಿಗೆ ಗಪ್ಪ ಕೊಂಡಬಹುದು. ಕರೆ ಮಗಲಾಗ ಮ್ಯಾಲ ಐತಿ, ಇವ್ರ ಯಾಕೆ ಗಪ್ ಕೂತಾರು ಅಂತ ತಿಳ್ಕೊಂಡು ಮಾತಾಡಿದ್ರ ನಿಮ್ಮ ಶಾಣ್ಯರು ಯಾರ್ದೇ ಇರ್ತಕ್ಕಿಲ್ಲ. ಹೌದು ಹೌದ್ರಪ್ಪ. ಹೆಂಗ ನಾ ಏನು ತಪ್ಪು ಮಾತಾಡಿನಿ ಹೇಳ್ರಂಗ, ನೀವ್ ಇದನ್ನೇ ತಪ್ಪು ಮಾತಾಡಿರತ್ ಹೇಳ್ತನ್ನ. ನೀವೇನ್ ಹೇಳ್ರಿ ಈಗ ಬಂದ ಹೌದು ನಮ್ಮ ಅರುವೇ ನಮಗ ಗುರು ಅಂತ ಹೇಳಿದಿರಿ. ಹಾ ಹಾ ನೀವೇನಪ್ಪ. ಮತ್ತ ನಮ್ಮ ಅರುವ ನಮಗ ಗುರು ಇರಬೇಕಾರ ನಿರಂಕಾರದಾಗ ಜ್ಯೋತಿ ಹುಟ್ಟಿ ಬತ್ತು, ಆ ಜ್ಯೋತಿಗೇನೆ ಗುರು ಅಂತ ಹೇಳ್ತಾರತನು ನೀವು ಹೇಳಿದಿರಿ. ಮತ್ತ ಆ ಜ್ಯೋತಿಗೆ ಗುರು ಹತ್ತಿರೋ ಏನು ನಿಮ್ಮ ಅರುವಕ್ಕೆ ನೀವು ಗುರು ಹತ್ತಿರೋ? ಯಾವ್ದಾರು ಒಂದು ಹೇಳ್ತಾರಪ್ಪ. ಬಾಳ ಗದ್ಲಿಕ್ಕೆ ಬಿದ್ದಿರಿ ಸರ. ಹಾ ಹಾ ಮಾತು ಹೇಳಿರು. ಏನಕ್ಕ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ ಅವ್ರು ಹೇಳ್ತಾರ. ಗುರುವಿಗೆ ಬ್ರಹ್ಮ ಅಂದ್ರತ, ಗುರುವಿಗೆ ವಿಷ್ಣು ಅಂದ್ರತ, ಗುರುವಿಗೆ ಮಹೇಶ್ವರ ಅಂದ್ರತ, ಹೌದು ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ. ಹಾ ಹಾ ಹೇಳಪ್ಪ. ಅಲ್ರಿ ಸರ, ನಿಮ್ಮನ್ನ ಹೋಗಿ ಧಾರವಾಡಕರ ಅಡ್ಮಿಟ್ ಮಾಡ್ಲೇನ? ಮಾಡ್ರಿ ಚಲೋರಿಪ್ಪ. ಇತ್ತಿತ್ಲ ಹಿಂಗ್ಯಾಕ ಮಾತಾಡತ್ರಿ ಅತನ್ನ? ನೀವ ಈ ವಚನದ ಅರ್ಥನ ತಿಳ್ಕೊಂಡಿರೋ ಏನಿಲ್ಲ ನನಗೆ ಹೇಳ್ರಿ ಮೊದಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅನ್ಬೇಕಾರ ಇತರ ನೀವು ಅರ್ಥಾರ ತಿಳ್ಕೊಂಡಿರೋ ಏನು ತಿಳ್ಕೊಂಡು ಮಾತಾಡತ್ತಿರೋ ತಿಳ್ಕೊಲಾರ್ದ ಮಾತಾಡಕತ್ತಿರೋ ಏನ್ ಇತ್ತಿತ್ಲಾಗಿ ನಿಮ್ಮ ತಲೆ ಏನಾದ್ರು ಬೆಡಗಾಶ ಆಯ್ತು? ತಿಳ್ಕೊಂಡೇ ಮಾತಾಡ್ತಾರಪ್ಪ ಅವ್ರ. ನಿಮ್ಮನ್ನು ಓತ್ ಏನಾದ್ರು ಧಾರವಾಡಕರ ದವಾಖಾನಿಗೆ ಅಡ್ಮಿಟ್ ಮಾಡ್ಲು? ಹೌದಾ? ಧಾರವಾಡಕ್ಕೆ ಯಾವ ದವಾಖಾನೆ ಗೊತ್ತದಲ್ರಿ? ಹಾ ಹಾ ಯಾವ್ದಪ್ಪ? ಅದು ಗೊತ್ತಾಗ್ಲಿಲ್ಲ ನಿನಗ? ಅಲ್ಲ ಏನು ಮಾತಾಡ್ತೀರಿ, ಏನು ಬಿಡ್ತೀರಿ? ವಿಷಯಗಳನ್ನ ನಾವು ಹಿಡಿದುಪ್ಪ ಅಂತಂದ್ರೆ ನಮ್ಮ ಪಾಲು ಯಾವ್ದೈತಿ, ನಮ್ಮ ಪಾಲನ್ನ ನಾವು ಹೆಂಗ ಸ್ವಚ್ಛ ಮಾಡಬೇಕು ಹಾ ಅನ್ನೋದು ಮೊದಲು ನಮಗೆ ವಿಚಾರ ಇರಬೇಕು. ಹೌದು ಇರ್ಬೇಕು. ಹೇಳಿರವರು ದೇವ್ರ ಪಾಲ ಹಿಡ್ದ ನೀವು ದೇವ್ರ ಅನ್ನುವಂತ ವಿಷಯ ಏನ ನಾಮ ಇಟ್ರಿ, ಏನು ಪೀಠಿಕೆ ಇಟ್ರಿ ಅಂತಕ್ಕಂಥ ಮಾತು ನಮ್ಮ ಸರಿಜೋಡಿ ಕಲಾವಿದರಿಗೆ ಕೇಳ್ರು. ಹೌದು ಆ ದೇವ್ರು ಅನ್ನುವಂತ 3 ಅಕ್ಷರದ ಅರ್ಥ ಬಿಡಿಸ್ರಿ ಅಂತಕ್ಕಂಥ ಮಾತು ಹೇಳಿರವರು. ಹೇಳಾರಿಪ್ಪ ಹೇಳಾರ. ನಾ ಪೈಲ ಪಾಳದಾಗ ಪೀಠಿಕೆದಾಗ ಬಿಡಿಸ್ಕೊಂಡು ಮುಂದೆ ಹೋಗ್ತಿದ್ನಿ. ಹೌದು ಆದ್ರ ನೀವ್ ಏನೇನೋ ಮಾತಾಡ್ತೀರಿ, ಯಾವ ರೀತಿಯಾಗಿ ಹೋಗಿ ನೀವು ಹುದಲಕ್ಕೆ ಬೀಳ್ತೀರಿ, ನೀವು ಬೆಳೆದಿದ್ರೆ ನಿಮ್ಮ ಹುದಲಿಕ್ಕೆ ಹೆಂಗ ಕೆಡಬೇಕನ್ನೋದು ನಮಗ್ ಗೊತ್ತೈತಿ. ಹೌದು ಹೌದು ನಿಮ್ಮನ್ನು ಹುದಲಿಗೆ ಕೆಡುವ ಸಲುವಾಗಿ ನಾವು ಕುದುರೆ ಸ್ವಲ್ಪ ಜಗ್ ಹಿಡಿದೇವು ನಾವು. ಹೌದು ಹೌದ್ರಪ್ಪ. ದೇವ್ರ ಪಾಲ ನಮಗೈತಂದ ಮ್ಯಾಲ ದೇವರು ಹಾ ದೇವರು 3 ಅಕ್ಷರ ಬಂದು 3 ಅಕ್ಷರದ ಅರ್ಥ ಏನ್ರಿಪ್ಪ? ದೇ ಅಂದ್ರೆ ನಿಜವಾದ ದೇಹವಿಲ್ಲ. ಹೌದಾ? ರು ಅಂದ್ರೆ ನಿಜವಾದ ರೂಪವಿಲ್ಲ. ಹೌದು ಹೌದು. ವ ಅಂದ್ರೆ ನಿಜವಾದ ವರ್ಣ ಇಲ್ಲ. ಅಂದ್ರ ದೇವರಿಗೆ ನಿಜವಾದ ದೇಹವಿಲ್ಲ, ದೇವರಿಗೆ ನಿಜವಾದ ರೂಪ ಇಲ್ಲ, ದೇವರಿಗೆ ನಿಜವಾದ ವರ್ಣ ಇಲ್ಲ. ಹೌದಾ? ಚೈತನ್ಯ ರೂಪ ಪರಮಾತ್ಮ ಕಾಲ ಕಾಲಕ್ಕೆ ತಕ್ಕಂತೆ ಹೌದು ಈ ಧರಣಿ ಮ್ಯಾಲ, ಈ ಒಂದು ಧರಣಿ ಮ್ಯಾಲ ಆ ಭಗವಂತನ ನಂಬಿ ನಡೆಯುವಂತ ಭಕ್ತರಿಗೆ ಏನಾರ ಆಪತ್ತ ಕಾಲ ಬಂದ್ರೆ, ಏನಾರ ಕಷ್ಟ ಕಾಲ ಬಂದ್ರ ದೇವರ ಯಾವ್ದಾದ್ರು ಒಂದು ರೂಪದೊಳಗೆ ಬಂದ ತನ್ನ ಭಕ್ತರಿಗೆ ಸಹಾಯ ಮಾಡಿ ಹೋಗ್ತಾನ. ಅಂತ ಅಗಮ್ಯವಾಗಿರ್ತಕ್ಕಂಥ ಚೇತನ ರೂಪ ಶಕ್ತಿಗೆ ಏನಂದ್ರಪ್ಪ ಅಂದ್ರೆ ದೇವರು ಅಂದಾರ. ಅಗಮ್ಯವಾದ ಶಕ್ತಿಗಳು ಯಾವಪ್ಪ ಅಂದ್ರೆ ಬ್ರಹ್ಮ ಅಂದಾರ, ವಿಷ್ಣು ಅಂದಾರ, ರುದ್ರ ಅಂದಾರ, ಮಹೇಶ್ವರ ಅಂದಾರ, ಶಿವ ಅಂದಾರ, ಪರಮಾತ್ಮ ಅಂದಾರ, ಶಂಕರ ಅಂದಾರ, ಸೂರ್ಯ ಅಂದಾರ, ಚಂದ್ರ ಅಂದಾರ, ಇಂದ್ರ ಅಂದಾರ. ಹೌದು. ಯಾಕಂದ್ರ ಕಾಲ ಕಾಲಕ್ಕೆ ಭಗವಂತ ನಾನಾ ರೂಪಗಳನ್ನ ತೊಟ್ಟ ನಾನಾ ವರ್ಣಗಳಿಂದ, ಹೌದು, ನಾನಾ ದೇಹಗಳಿಂದ ಜಗತ್ತದೊಳಗ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಎತ್ತಿ ಹಿಡಿಯುವ ಸಲುವಾಗಿ ಆ ಭಗವಂತ ಅನೇಕ ದೇಹಗಳನ್ನ ತೊಟ್ಟು ಬಂದನ, ಅನೇಕ ರೂಪಗಳನ್ನ ತೊಟ್ಟು ಬಂದನ, ಅನೇಕ ವರ್ಣಗಳನ್ನ ತೊಟ್ಟು ಬಂದನ. ಅಂತ ಅಗಮ್ಯ
ನಿಜವಾಗಿರ್ತಕ್ಕಂಥ ಚೈತನ್ಯ ರೂಪ ಶಕ್ತಿಗೆ ದೇವರ ಅನ್ಬೇಕಾಯ್ತಿ ಅನ್ನತಾರ. ಹೌದು ಹೌದ್ರಿಪ್ಪ. ನೀವ್ರು ಬಂದ್ರಿ. ಹಾ, ಗುರು ಅಂದ್ರ ಗು ಅಂದ್ರ ಕತ್ತಲೆ, ರು ಅಂದ್ರ ಪ್ರಕಾಶ. ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ಪ್ರಕಾಶವನ್ನ ಬೀರುವಂತವಂಗ ಗುರು ಅಂತಾರು ಅಂತ ಹೇಳ್ರಿ. ಹೌದು ಹೌದು ಹೇಳ್ಯಾರಿಪ್ಪ. ಇದ ಒನ್ನಂತಕ್ಕೆ ಸಾಲಿ ಹೋಗ್ತಿರ್ತಾರ ಹುಡುಗರು. ಹಾ ಹಾ, ಆ ಹುಡುಗರು ಹೇಳೋ ಮಾತೈತಿ ಇದು. ನೀವು ಅಧ್ಯಾತ್ಮದಾಗ ಬಂದಿರಿ, ಒಂದ ಗುರುನಾಮ ಸ್ಮರಣೆದಾಗ ಅದಿರಿ. ಹೌದು, ಇದ ಹುಡುಗರು ಹೇಳುದು ಬಿಡ್ರಿ. ಇದನ್ನ ಬೇಡ್ರಿ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಪ್ರಕಾಶ ಅಂತ ಹೇಳಿ ಇದನ್ನ ಹೇಳುದು ಬೇಡ್ರಿ. ಹೌದು, ನಿಜವಾಗಿ ಗುರು ಅನ್ನುವಂತ 2 ಅಕ್ಷರ ಬರ್ತಾವ. ನಿಜವಾಗಿಯೂ ಅದ್ರ ಅರ್ಥ ಬಿಡಿಸಿ ಹೇಳ್ರಿ ನಮಗ. ಹೌದು ಹೌದಾ. ಗು ಅಂದ್ರೆ ಏನ, ರು ಅಂದ್ರೆ ಏನ ಕೊಟ್ಟು ಮಂದಿ ಕೇಳ್ತೈತಿ. ಇದ ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಪ್ರಕಾಶ. ನಮ್ಮಲ್ಲಿರುವಂತ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಪ್ರಕಾಶ ಬೀರುವಂತವನೇ ಗುರು ಗುರು ಅಂತ ಹೇಳಿ ಹೇಳ್ತಿರಲ್ಲ ನೀವು. ಹೌದು, ಇದನ್ನ ಒನ್ನಂತಕ್ಕೆ ಸಾಲಿ ಹುಡುಗರು ಹೊಂಟ್ರಪ್ಪ ಅಂದ್ರೆ ಅವ್ರವ್ರ ಕ್ಲಾಸ್ ಟೀಚರ್ಗಳು ಅವ್ರವ್ರ ಪಾಠ ಮಾಡ್ತಾರ. ಹೌದು ಹೌದು. ಯಾಕ ನಾವು ವಿದ್ಯಾ ಕಲಿಸುವಕ ನಾವು ಗುರುಗಳದವ, ಇವರು ಶಿಷ್ಯರಾಗಿ ವಿದ್ಯಾ ಕಲಿಯಕ್ಕೆ ಬಂದಾರ. ಗುರುಗಳ ಮೇಲೆ ಸ್ವಲ್ಪ ಭಯ ಭಕ್ತಿ ಇರ್ಲಿ ಅಂತ ಹೇಳಿ ಸಣ್ಣ ಸಣ್ಣ ಹುಡುಗರಿಗೆ ಕಲಿಸಿಕೊಡ್ತಾರ. ಹೌದು ಹೌದ್ರಪ್ಪ. ಗಡಚಿನಮರಡಿ ಗ್ರಾಮದವರು ಇವರು. ಇಲ್ಲಿ 6 ಶಾಸ್ತ್ರ, 4 ವೇದ, 18 ಪುರಾಣ ಓದಿರ್ತಕ್ಕಂತ ಕಲಾವಿದರದಾರ. ಪಂಡಿತರು ಹರದೇಶಿ ನಾಗೇಶಿ ಹಾಡವ್ರದಾರ. ಅಮೋಕ್ಷದ ಮಳೆಗಾಲ ಮಾರ್ಗ ಹಾಡವ್ರದಾರ. ಮೇಲಾಗಿ ಕುರುಕ್ಷೇತ್ರ ಎಂಬ ನಾಟಕವನ್ನ ಒಂದು 100 ಸಾರಿ ಮಾಡಿರ್ತಕ್ಕಂಥ ಕಲಾವಿದರದಾರ ಇಲ್ಲಿ. ಹೌದು ಹೌದಪ್ಪ. ಕುರುಕ್ಷೇತ್ರ ನಾಟಕ. ಹೌದು. ಅಂತ ಕಲಾವಿದರ ಮುಂದ ಬಂದ ನೀವ್ ಏನ್ರಿ ಅರಿವಿ ಹಾವ ಒಗ್ಯಾಕತ್ರಿ ಎಲ್ಲರ ಕಾಲಾಗ ತಂದ ಹೆಂಗ್ರಿ ಗುರುಗಳ? ಗದ್ದಲಕ್ಕೆ ಬಿದ್ದಾಗ ಸ್ವಲ್ಪ ಮತ್ತ ಅವ್ರು ಹೇಳಿದ್ರು ಸಮುದ್ರ ಮತನ ಮಾಡುವಂತ ಎಳೆದಾಗ ವಿಷ ಹುಟ್ಟಿ ಬತ್ತು ಹಾಲ ಹಲ ಅನ್ನತಕ್ಕಂಥ ವಿಷ. ಅದನ್ನ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪಾಲ ಹಚ್ಕೊಂಡ ಒಂದೊಂದು ಕಾರ್ಯಕ್ಕೆ ಉಪಯೋಗ ಮಾಡ್ಕೊಂಡಾರ. ಹೌದು. ನಿಮ್ಗ 2 ಮಂದಿ ಗುರುಗಳಿದ್ರು, ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯ. ಹೌದ್ರಪ್ಪ. ಆ ಗುರುಗಳಲ್ಲಿ ಅಂತ ತಾಕತ್ತಿತ್ತಂದ್ರೆ ಅವ್ರು ಹೆಚ್ಚಿನವ್ರು ಇದ್ರಂದ್ರ ಸಮುದ್ರ ಮಥನ ಮಾಡುವಂತ ಎಳೆದಾಗ ಹುಟ್ಟಿ ಬಂದಿರತಕ್ಕಂತ ವಿಷ ಅವ್ರು ಕುಡಿಬೇಕಾಗಿತ್ತಲ್ಲ ಅಂತ ಹೇಳಿ ನಾವು ಕೇಳಿದಾಗ ಹೇಳಿದ್ರ ಅವ್ರ ಎಲ್ಲಾ ದೇವತೆಗಳಿಗೆ ಕೇಳಿರತ್ತ ಅವ್ರು, ಇದೇನು ಹುಟ್ಟಿ ಬಂದೈತ್ಲ ವಿಷ, ಈ ವಿಷ ನಾವು ಕುಡಿತು, ಬೇಕಾದ್ರೆ ನೀವು ಬದುಕಿಸ್ರಿ, ಬೇಕಾದ್ರೆ ನೀವು ಕುಡಿರಿ, ನಾವು ಬದುಕಿಸ್ತೀವಿ ಅಂದ್ರತ ಇವ್ರು ಗುರುಗಳ. ಎಷ್ಟು ಮಂದಿ ಕೂಡಿದ್ರಪ್ಪ ಹಿರಿಯರು ಇಲ್ಲಿ. ಒಬ್ಬರ ಹೇಳಿ ನೋಡು ನೀ ಮಾತು ಕರೆ ಐತನ ಯಾಕ್ರಿ? ಒಬ್ಬರ ಹೇಳಿ ನೋಡು. ಹೊಸ ಹುಟ್ಟಿ ಬಂದಾಗ ದೇವಾನು ದೇವತೆಗಳು 33 ಕೋಟಿ ದೇವತೆಗಳ 66 ಕೋಟಿ ದೈತ್ರ ಹೆದರಿ ಓಡಾಕೈತ್ರು. ಹೌದು. ಅಂತ ಹೇಳಿದಾಗ ತ್ರಿಮೂರ್ತಿಗಳು 3 ಮಂದಿ ಬಂದ ಆ ವಿಷವನ್ನ ಪಾಲ ಮಾಡ್ಕೊಂಡಾರು. ಹೌದು ಹೌದು ಮಾಡ್ಕೊಂಡಾರಿಪ್ಪ. ಇವ್ರು ಹೇಳ್ತಾರ ಅವ್ರ ಶುಕ್ರಾಚಾರ್ಯ ಮತ್ತು ಬೃಹಸ್ಪತಿ ಹೇಳಿರತ್ತ. ನೀವೇನು ಅನ್ಸಬ್ಯಾಡ್ರಿ, ಶುಕ್ರಾಚಾರ್ಯ ಬೃಹಸ್ಪತಿ ಹೇಳಿರತ್ತ ಈ ವಿಷ ನಾವು ಕುಡಿತು ದೇವತೆಗಳ ನೀವು ನಮ್ಮನ್ನು ಬದುಕಿಸ್ರಿ, ಇಲ್ಲ ನೀವು ಕುಡಿರಿ ನಾವು ಬದುಕಿಸ್ತೀವಿ ಅಂದ್ರತ್ತ. ದೇವತೆಗಳು ವಿಷ ಕುಡಿದ್ರತ್ತ. ಹೌದು. ಈ ಗುರುಗಳ ಬದುಕಿಸಿರತ್ತ. ಹೆಂಗ ಬದುಕಿಸಿರಪ್ಪ ನೀವು ಗುರುಗಳ? ಅವ್ರಿಗೆ ಹೇಳ್ತಾರೆ ಮುಂದಿನ ಸರಿಯಾಗ್ರಿ. ಮುಂದರಿಗೆ ಹೆಂಗ ಹೇಳ್ತಾರ? ಹೇಳ್ತಾರಂದ್ರೆ ನಿಮ್ಮದಿಟ್ಟು ಸ್ವಾದ ಐತಾರ ನಂದು ಐತಲ್ಲ ಅಂತ. ಹೆಂಗ ಬದುಕಿಸಿರಂತ? ಎಂದಿಂದ ಎಷ್ಟೋ ಮಂದಿ ಹಿರಿಯರು ಹಾಡ್ಕೊತ ಹೋಗ್ಯಾರ. ಹಾಡಕತ್ತಾರ, ಮುಂದಾರು ಹಾಡವ್ರದಾರ. ಆ ತ್ರಿಮೂರ್ತಿಗಳು ವಿಷ ಕುಡಿ ಹೇಳಿದಾಗ ಗುರುಗಳ ಪತ್ಯಕ್ಕೆ ಇಲ್ಲ ಅಲ್ಲಿ. ಅವ್ರು ಹೇಳ್ತಾರ್ರಿಪ್ಪ. ಮತ್ ಹೇಳ್ರ ಅವ್ರ ನಿಮ್ಮ ದೇವರತ್ತ ಹೇಳ್ತಾರೆ ವಿಷ್ಣುಗ. ಆ ವಿಷ್ಣು ಮೋಹಿನಿ ರೂಪ ತೊಟ್ಟು ಬಂದ ಅದೇನೋ ಅಮೃತ ಹುಟ್ಟಿ ಬತ್ತಲ. ಆ ಅಮೃತವನ್ನು ದೇವತೆಗಳಿಗೆ ಮಾತ್ರ ಕೊಟ್ಟ, ದೈತ್ರಿಗೆ ಕೊಡ್ಲಿಲ್ಲ. ಹೌದು. ದೇವರ ಮೋಹಿನಿ ಯಾಕಾಗಿ ಇಂತ ಮೋಸ ಮಾಡಿದ ಅಂತ ಹೇಳ್ತಾರೆ ಇವ್ರು ನಮ್ಮ ಕಲಾವಿದರು. ಹೌದು ಅಲ್ರಿ ಗುರುಗಳ? ಆವತ್ತಿನ ಕಾಲಕ್ಕ ಸಮುದ್ರ ಮಥನ ಮಾಡಿ ಅಮೃತವನ್ನ ತೆಗೆದಂತ ಕಾಲಕ್ಕ ವಿಷ್ಣು ಪರಮಾತ್ಮ ಮೋಹಿನಿಯಾಗಿ ಬಂದ ದೇವತೆಗಳದ ಒಂದು ಪಂಕ್ತಿ, ದೈತ್ರದ ಒಂದು ಪಂಕ್ತಿ
ಕಟ್ಟಿ ಕುಣಿಸಿ ಹೌದು ಅಮೃತವನ್ನ ದೇವತೆಗಳಿಗೆ ಕೊಡಲಾರ್ದ ದೈತ್ರಿಗೆ ಕೊಟ್ಟಿದ್ರಂದ್ರ ಹಾ ಹಾ ಏನೈತ್ರಿಪ್ಪ ಈ ಭೂಮಿ ತಲೆ ಮ್ಯಾಲ ದೇವ್ರು ಇರ್ತಿರ್ಕಿಲ್ಲ, ಗುರುನು ಇರ್ತಿರ್ಕಿಲ್ಲ, ನೀವು ಇರ್ತಿರ್ಕಿಲ್ಲ, ನಾವು ಇರ್ತಿರ್ಕಿಲ್ಲ. ಹೌದು ಇರ್ತೀರೇನ್ರಿ? ದೈತ್ರ ಇದ್ರಂದ್ರ ನೀವ್ ಯಾರು ಇರ್ತಿದ್ರೇನ? ಎಲ್ಲಿ ಇರ್ತಾರಪ್ಪ? ಸವಾರ ಹೋಗ್ತಿದ್ರು. ದೈತ್ರ ಕೈಯಾಗ ದೇವತೆಗಳು ಎಲ್ಲಾರು ನಾಶ ಆಗಿ ಹೋಗ್ತಿದ್ರು. ಹೌದು ಹೌದು ಈ ದೈತ್ರೆಲ್ಲ ಹೆಚ್ಚಾಗಿ ಬಿಡ್ತಿದ್ರು, ದೇವತೆಗಳನ್ನ ನಾಶ ಮಾಡ್ತಿದ್ರು. ಹೌದು. ದೇವತೆಗಳ ನಾಶ ಆಗ್ಯಾರಂದ್ರ ಋಷಿ ಮುನಿಗಳು ಇರ್ತಿರ್ಕಿಲ್ಲ, ಸಾಧು ಸಂತರು ಇರ್ತಿರ್ಕಿಲ್ಲ, ನಾವು ನೀವೆಲ್ಲ ಕರಿತಲ್ಲಿ ಮಾನವರು ಇರ್ತಿರ್ಕಿಲ್ಲ. ಹೌದು ಹೌದು ಜಗತ್ತನ್ನ ಕಲ್ಯಾಣ ಮಾಡುವ ಸಲುವಾಗಿ ವಿಷ್ಣು ಪರಮಾತ್ಮ, ಹಾ ಹಾ ಸಾಕ್ಷಾತ್ ವಿಷ್ಣು ಪರಮಾತ್ಮ ಇನ್ನ ಈ ಲೋಕದಾಗ ಅಧರ್ಮ ಹೆಚ್ಚಾಗ್ತೈತಿ. ದೈತ್ರು ಏನಾದ್ರೂ ಅಮೃತ ಕುಡಿದು ಬಿಟ್ರಪ್ಪ ಅಂದ್ರೆ ಅಮರಾಗಿ ಬಿಡ್ತಾರು. ಹೌದು. ಅವರಿಗೆ ಸಾವಿಲ್ಲದಂಗ ಆಗ್ತೈತಿ. ಹೌದು ಹೌದು ದೈತ್ರಿಗೆ ಸಾವಿಲ್ಲದಂಗ ಆಯ್ತಪ್ಪ ಅಂದ್ರೆ ದೈತ್ರ ಕಾಲಾಗ ಧರ್ಮ ನಾಶ ಆಗ್ತೈತಿ, ಅಧರ್ಮ ಹೆಚ್ಚಾಗ್ತೈತಿ. ಹಾ ಹಾ ದೇವತೆಗಳು ಉಳಿಯಂಗಿಲ್ಲ, ಯಾವ ಪ್ರಾಣಿ ಪಕ್ಷಿ ಉಳಿಯಂಗಿಲ್ಲ, ಹೌದು ಯಾವ ಮಾನವರು ಉಳಿಯಂಗಿಲ್ಲ. ಹಾ ಹಾ ಇನ್ನ ಇಂಥ ಪರಿಸ್ಥಿತಿ ಬಂದ ಹೇಳಿದಾಗ ಏನು ಮಾಡ್ಲಿ ಅಂತೇಳಿ ವಿಚಾರ ಮಾಡಿ ಸಾಕ್ಷಾತ್ ವಿಷ್ಣು ಪರಮಾತ್ಮ ಮೋಹಿನಿ ರೂಪ ತೊಡಬೇಕಾತಲ್ಲಿ. ಹೌದು ಹೌದು ಅವ ಮೋಹಿನಿ ರೂಪ ತೊಟ್ಟ ಬಂದ ದೇವತೆಗಳಿಗೆ ಅಮೃತ ಕುಡಿಸ್ಯಾನಂತೇಳಿ ನಮ್ಮ ನಿಮ್ಮ ಎಲ್ಲಾರ ಮನೆ ಮುಂದೆ ದೇವ್ರದಾವ, ನಮ್ಮ ನಿಮ್ಮ ಎಲ್ಲಾರ ಊರಾಗ ಗುಡಿಗಳಾಗ ದೇವ್ರದಾವ. ಹೌದು ಹೌದ್ರಪ್ಪ. ಮತ್ತ ಅವತ್ತು ದೈತ್ರನ ಅಮೃತ ಕುಡ್ದಿದ್ರಂದ್ರ ನಾವೆಲ್ಲ ಸವಾರಾಗಿ ಹೋಗ್ತಿದ್ರಪ್ಪ. ಅಲ್ಲ, ನನ್ನ ದೇವರಾಗಿ ಇಂಥದೊಂದು ಧರ್ಮದ ಕಾರ್ಯ ಮಾಡಿ ಜಗತ್ತದ ಮೂರ್ತಿ ಆಗ್ಯಾರ ಅವ್ರ. ಹೌದು ನಿಮ್ಮ ಗುರುಗಳು ಅಂತ ಧರ್ಮದ ಕಾರ್ಯ ಏನು ಮಾಡಿ ಎಲ್ಲಿ ಯಾರ ಕೈಲಿ ಪೂಜೆಗೊಳತ್ತಾರ್ರಿ? ಹೇಳ್ತಾರಲ್ಲ, ಮುಂದಿನ ಸಂದಿಗೆ ಬಂದು ಹೇಳ್ತಾರ್ರಿಪ್ಪ. ಎಲ್ಲಿ ನೋಡಿ ಅಲ್ಲೆಲ್ಲ ದೇವರ ಗುಡಿ ಅದಾವ. ಹಾ ಹಾ ಮತ್ತೆ ನಿಮ್ಮ ಗುರು ಅಂತ ದೊಡ್ಡ ಕಾರ್ಯ ಮಾಡಿತ್ತಂದ್ರ ನಿಮ್ಮ ಗುರುವಿನ ಗುಡಿ ಕಟ್ಟಿ ಕಸಿದ ಸ್ವಲ್ಪ ಗುಣಗಾನ ಮಾಡಬೇಕಾಗಿತ್ತು ನೋಡುನು. ಹಂಗೇನ ಆಗುದಿಲ್ರಿ ಸರ್. ಅದ ದೇವ್ರ ಅಂತಕ್ಕಂಥವ ನಿಮ್ಮ ಗುರುವಿನ ಕಿತ್ತನು 10 ಪಟ್ಟು ಹೆಚ್ಚದಾನ. ಹೌದು ನಿಮ್ಮ ಗುರುವಿಗೆ ಸೃಷ್ಟಿ ಮಾಡಿದವನೇ ದೇವ್ರ. ಹೌದು ಹೌದಪ್ಪ. ಜಗತ್ತಿನೊಳಗ ಪ್ರಪ್ರಥಮದಾಗ ಮೃತ್ಯು ಸಂಜೀವನಿ ವಿದ್ಯೆಯನ್ನು ಕಣ್ಣು ಹಿಡಿದಿರ್ತಕ್ಕಂಥವನನ್ನ ಪರಮಾತ್ಮ. ಹೌದು ಹೌದು ಆ ಪರಮಾತ್ಮ ವಿಚಾರ ಮಾಡಿದ, ಏನಂತ್ರಿಪ್ಪ? ಈ ಮೃತ್ಯು ಸಂಜೀವನಿ ವಿದ್ಯೆಯನ್ನು ನಾ ಕಲಿತ ನನ್ನ ಒಬ್ಬನ ತ್ಯಾಕ ಇಟ್ಕೊಂಡೆ ಅಂದ್ರ ಹಾ ಹಾ ಇದು ಸರಿಯಾಗಿ ಉಪಯೋಗಕ್ಕೆ ಬರುದಿಲ್ಲ. ಹೌದು ನನ್ನಿಂದ ಮತ್ತೊಬ್ಬರಿಗೆ ಕಲಿಸ್ಬೇಕು, ಈ ಜಗತ್ತಿನ ಗುರು ಪರಂಪರೆಯನ್ನ ಹುಟ್ಟಿಸ್ಬೇಕಂತ ಪರಮಾತ್ಮ ವಿಚಾರ ಮಾಡಿ, ಹೌದು ಆ ಹೇಳಿದಾಗ ಪರಮಾತ್ಮ ಮೃತ್ಯು ಸಂಜೀವಿನಿ ವಿದ್ಯೆಯನ್ನ ಶುಕ್ರಾಚಾರ್ಯ ಕಲಿಸಿದ. ಹಾ ಹಾ ಶುಕ್ರಾಚಾರ್ಯಗೆ ಮೃತ್ಯು ಸಂಜೀವಿನಿ ವಿದ್ಯಾ ಏನ ಪರಮಾತ್ಮ ಕಲಿಸಿದ. ಹಾ ಹಾ ಬೃಹಸ್ಪತಿ ಹೊಟ್ಟ್ಯಾಗ ತಳಮಳಾಗೈತಿ ನೋಡ್ರಿ. ಹೌದು ಹೌದ್ರಪ್ಪ. ಯಾಕ? ಶುಕ್ರಾಚಾರ್ಯ ದೈತ್ರ ಗುರು ಅದಾನ. ಹೌದು ಮೃತ್ಯು ಸಂಜೀವನಿ ವಿದ್ಯೆಯನ್ನು ಶುಕ್ರಾಚಾರ್ಯ ಕಲಿತಪ್ಪ ಅಂದ್ರ ದೇವ ದೈತ್ರ ಯುದ್ಧದೊಳಗ ದೈತ್ರಿ ಯಾರಾದ್ರ ಸತ್ರಂದ್ರ ಹಾ ಹಾ ಅವ್ರ ಗುರು ಶುಕ್ರಾಚಾರ್ಯ ಮೃತ್ಯು ಸಂಜೀವನಿ ವಿದ್ಯಾದಿಂದ ಅವ್ರನ್ನ ಹೆಂಗಾರ ಮಾಡಿ ಬದುಕಿಸ್ತಾನವ, ಬದುಕಿಸ್ತಾನ. ಮತ್ತ ಅವ್ರು ಹುಟ್ಟಿ ಬಂದ್ರಪ್ಪ ಅಂದ್ರೆ ನಮ್ಮ ದೇವತೆಗಳಿಗೆ ನಾಶ ಮಾಡ್ತಾರತೇಳಿ ಬೃಹಸ್ಪತಿ ಹೊಟ್ಟಾಗ ತಳಮಳಾಕೈತು. ಹೌದು ಬೃಹಸ್ಪತಿ ತಾನಾಗೆ ಹೋಗಿ ಶುಕ್ರಾಚಾರ್ಯನ ಮುಂದೆ ನನಗಟ್ಟು ವಿದ್ಯಾ ಕಲಿಸಪ್ಪ ಆತಾನ. ನಾ ಅವನಕಿತ್ರ ಸಣ್ಣವೇನ? ಹೌದು ಅದೊಂದು ಇರ್ತೈತ್ರಲ್ಲ. ನಾ ಏನ್ ಅವನಕಿತ್ರ ಸಣ್ಣವೇನ? ಆ ಮಗನ ತಾಕ ಹೋಗಿ ನಾ ಯಾಕೆ ಕೇಳಲಿ? ಹೌದು ಒಳಗೊಂದು ಭಾವ ಇರ್ತೈತಿಲ್ಲ. ಹಾ ಇದ ಬಂದು ಹಿಂದ ಸರದ ಇವರು ಗುರು ಬೃಹಸ್ಪತಿ ಕುತಂತ್ರ ಮಾಡಿ ಹೌದು ತನ್ನ ಮಗ ಕಚ, ಹಾ ಹಾ ಬೃಹಸ್ಪತಿ ಮಗ ಕಚ, ಹೌದು ಅವನ ಹೆಸರು ಅಷ್ಟೇ ಅದ ಕಚ. ಆ ತನ್ನ ಮಗನಿಗೆ ಕಳಿಸ್ತಾನೆ ಶುಕ್ರಾಚಾರ್ಯ ತಕ. ಹಾ ಹಾ ಶುಕ್ರಾಚಾರ್ಯ ಏನ ಮೃತ್ಯು ಸಂಜೀವನಿ ವಿದ್ಯಾ ಕಲಿತಾನಲ್ಲ ಪರಮಾತ್ಮ ತಕ, ಹೌದು ಆ ವಿದ್ಯಾ ಕಲ್ಕೊಂಡ್ ಬಾರಪ್ಪ ಅಂತ ಹೇಳಿ ತನ್ನ ಮಗನಿಗೆ ಕಳಿಸಿದ ಕಚನ. ಆ ಕಚ ಹೋಗಿ ಶುಕ್ರಾಚಾರ್ಯ ಸೇವಾ ಮಾಡಿ ಹಾ ಆ ಶುಕ್ರಾಚಾರ್ಯನ ಪ್ರಸನ್ನಗೊಳಿಸ್ಕೊಂಡ. ಹೌದು ಅವನಿಂದ ವಿದ್ಯಾ ಕಲಿತ ಕಚ, ಆ ಕಚ ಬಂದು ಹೊಳ್ಳಿ ಮಗನೇ ಅಪ್ಪಗೆ ವಿದ್ಯಾ ಕಲಿಸಾನಿಲ್ಲಿ. ಹೌದು ಹೌದಪ್ಪ. ಬೃಹಸ್ಪತಿ ಮಗನನ ಕಚ ಸಂಜೀವನಿ ವಿದ್ಯಾ ಕಲ್ಕೊಂಡು ಬಂದು ಅವ್ರ ಅಪ್ಪಗೆ ವಿದ್ಯಾ ಕಲಿಸಾನ ಸಂಜೀವನಿ ವಿದ್ಯಾ. ಹೌದು ಹೌದು ಆವಾಗ ನೀವು ಸಂಜೀವನಿ ವಿದ್ಯಾ ಕಲತ್ರಿ, ಸತ್ತವ್ರನ್ನ ಹೆಂಗ ಬದುಕಿಸೋದು ಅನ್ನೋದು ಕಲ್ಕೊಂಡ್ರಿ ನೀವ. ಹೌದು ಹೌದ್ರಿಪ್ಪ. ಇದಕ್ಕಿತ್ರ ಪೂರ್ವದೊಳಗ ನನ್ನ ಗುರು ನನ್ನ ದೇವ್ರ ಪರಮಾತ್ಮ ಗೊತ್ತಿತ್ತು. ಹಾ
ನನ್ನ ದೇವರ ನಿಮಗ ಒಂದು ಸತ್ತವ್ರನ್ನ ಬದುಕಿಸುವಂತ ವಿದ್ಯಾ ಮೃತ್ಯು ಸಂಜೀವನಿ ವಿದ್ಯಾ ಕಲಿಸಿ ಕೊಡದಿದ್ರ ಜಗತ್ತಿದಾಗ ಯಾರನ್ನ ಬದುಕಿಸಿದ್ರಪ್ಪ? ಎಲ್ಲಿ ಬದುಕಿಸ್ತಾರ? ಇದು ನಮ್ಮ ಬಟ್ ನಮ್ಮ ಕಣ್ಣಾಗ ಚುಚ್ಚವ್ರಿ ಇವರು. ಹೌದು ಹೌದ್ರಪ್ಪ, ಹಂಕಾರ ಸಮುದ್ರ ಮತನ ನಡೆದತ್ತ ಅಂತ ಹೇಳಿದಾಗ ವಿಷ ಹುಟ್ಟಿ ಬತ್ತು. ಗುರುಗಳು ಹೇಳಿರ್ತ ನೀವು ಅಮೃತ ಕುಡಿರಿ, ಬೇಕಾದ್ರೆ ನಾವು ನಿಮ್ಮನ್ನ ಉಳಿಸ್ತೇವ. ನಾವು ವಿಷ ಕುಡಿತು, ನೀವು ಬೇಕಾದ್ರೆ ಉಳಿಸ್ರಿ. ಇದ ಅಲ್ಲಿ ಗುರುವಿನ ಪಾಲ ಇಲ್ರಿ ಸರ. ಬಾಳ ಗದ್ಲಕ್ಕೆ ಬೀಳಕ್ ಹೋಗ್ಬೇಡ್ರಿ ನೀವು. ಅಲ್ಲಿ ಗುರುವಿನ ಕಾರ್ಯನೂ ಇಲ್ಲ, ಗುರುವಿನ ಪಾಲು ಇಲ್ಲ, ಗುರುಗಳು ಏನೂ ಮಾಡೇ ಇಲ್ಲ. ಅಲ್ಲಿ ಸುಳ್ಳ ನೀವು ಏನಾದ್ರು ವಿಷಯ ತಂದ ಜೋಡಿಸಿರಪ್ಪ ಅಂದ್ರೆ ಅದ ವಿಷಯಕ್ಕೆ ಮೋಸ ಮಾಡಬೇಡ್ರಿ ದಯವಿಟ್ಟು ಹೇಳ್ತಾನೆ ನಿಮ್ಗೆ. ಹೌದು ಹೌದು, ನಮಗ ವಿಷಯ ಗೊತ್ತಿತ್ತಂದ್ರೆ ಮಾತಾಡನು, ಗೊತ್ತಿಲ್ಲ ಸುಮ್ಮ ಅಲ್ಲಿಗೆ ಬಿಟ್ಟು ಬಿಡೋನು. ಕರೆ ವಿಷಯಕ್ಕೆ ಮೋಸ ಮಾಡುವಂತ ಯಾವಾರ ಆಗ್ಬಾರ್ದು. ಹೌದು ಹೌದ್ರಪ್ಪ. ಅದು ವಿಷಯ ನಾವು ಮಾತಾಡ್ರೆ ಅದು ಕರೆ ಅಂದ್ರೆ ಕರೆ ಆಗುದಿಲ್ಲ, ಅದು ಸುಳ್ಳು ಅಂದ್ರೆ ಇನ್ನು ಸುಳ್ಳು ಆಗುದಿಲ್ಲ. ಹೌದು, ಅದು ಇರುವಂಗ ಇರ್ತೈತಿ, ಕರೆ ಅದಕ್ಕೆ ಮೋಸ ಮಾಡುವಂತ ಯಾವಾರ ಆಗ್ಬಾರ್ದು. ಹೌದು ಹೌದು, ದಯವಿಟ್ಟು ನಿಮಗೆ ಹೇಳ್ತಾನ. ಹೌದು, ನೀವೇನಾರು ನಾವು ಗುರುಗಳದು ನಾವು ಮೃತ್ಯು ಸಂಜೀವನಿ ವಿದ್ಯೆ ನಮ್ಮ ತ್ಯಾಕಿತ್ತು ಅನ್ನುವಂತ ಕಲ್ಪನೆ ನಿಮ್ಮಲ್ಲಿ ಇತ್ತಂದ್ರೆ ಅದನ್ನ ತೆಗೆದು ಬಿಡ್ರಿ ಇವತ್ತಿನ ತಲೆಯಾಗಿಂದು. ಹೌದು ಹೌದು, ಯಾಕಂದ್ರ ಜಗತ್ತಿನೊಳಗ ಗುರು ಅನ್ನುವಂತ ಪರಂಪರೆದೊಳಗ ಪ್ರಪ್ರಥಮದಾಗ ಶುಕ್ರಾಚಾರ್ಯ ಮತ್ತು ಬೃಹಸ್ಪತಿಗೆ ಈ ಒಂದು ಮೃತ್ಯು ಸಂಜೀವನಿ ವಿದ್ಯೆ ಕಲಿಸಬೇಕಾದ ಕಾರಣ ಪರಮಾತ್ಮ, ನನ್ನ ದೇವರ ಕಾರಣದಾನ. ಹೌದು ಹೌದು, ನನ್ನ ದೇವರು ಪರಮಾತ್ಮನಿಂದ ಶುಕ್ರಾಚಾರ್ಯ ಕಲ್ತಾನ, ಶುಕ್ರಾಚಾರ್ಯನಿಂದ ಕಚ್ಚ ಕಲ್ತಾನ, ಕಚ್ಚನಿಂದ ಬೃಹಸ್ಪತಿ ಕಲ್ತಾನ. ಅದರಿಂದ ಮತ್ತೆ ಮುಂದೆ ಜಗತ್ತಿದಾಗ ಎಷ್ಟೋ ಮಂದಿ ವಿದ್ಯೆ ಕಲ್ತಾರ. ಇದು ವಿಷಯ ಹೆಂಗದ ಗುರುಗಳ, ದಯವಿಟ್ಟು ನೀವು ದಾರಿ ಬಿಟ್ಟು ವಿಷಯಕ್ಕೆ ಮೋಸ ಮಾಡಿ ತಪ್ಪು ಮಾತಾಡಕ್ ಹೋಗ್ಬೇಡ್ರಿ. ಹೌದು ಹೌದ್ರಪ್ಪ. ಆವತ್ತಿನ ದಿವಸ ನನ್ನ ದೇವರು ವಿಷ್ಣು ಪರಮಾತ್ಮ ಮೋಹಿನಿ ಆಗದಿದ್ರ, ಮೋಹಿನಿಯಾಗಿ ಸೀರೆ ಉಡ್ದಿದ್ರ ಜಗತ್ತಿನೊಳಗ ದೇವರು ಇರ್ತಿಕ್ಕಿಲ್ಲ, ನಾವು ಇಲ್ಲ, ನೀವು ಇಲ್ಲ, ಯಾರು ಇರ್ತಿರ್ಕಿಲ್ಲ. ಈ ಮಾತು ನೀವು ತಲೆಯಾಗ ತಗೊಂಡಿರಪ್ಪ ಅಂದ್ರೆ ದೇವ್ರು ಹೆಚ್ಚು ಗುರು ಹೆಚ್ಚು ಆಟೋಮೆಟಿಕ್ ನಿಮ್ಗ ಗೊತ್ತಾಗ್ತೈತಿ. ಹೌದು ಹೌದು, ಅದಕ್ಕ ದೇವ್ರ ಅನ್ನುವಂತ ಹೆಂಗದ ಅವನ ಶಕ್ತಿ ಹೆಂಗೈತಿ, ಆ ದೇವರವನ್ನ ಮರ್ತ ನಡೆದ ಏನಾಗ್ತೈತಿ ಅನ್ನುವಂತ ಮಾತು ಹೇಳ್ತ ನಿಮ್ಗ. ಹೌದು, ವರ್ಷಕ್ಕೆ ಬರುವಂತ ಗಣೇಶೋತಿ ಹಬ್ಬ. ಹೌದು ಹೌದ್ರಪ್ಪ ಮಾಯಪ್ಪ. ಹೌದ್ರಪ್ಪ, ವರ್ಷಕ್ಕೊಮ್ಮೆ ಬರುವಂತ ಗಣಪತಿ ಹಬ್ಬ. ಗಣಪತಿ ಹಬ್ಬದೊಳಗ ಇಂತ ಒಂದು ಓಣಿ ಹುಡುಗರು ಎಲ್ಲ ಕೂಡಿ ನಮ್ಮ ಓಣಿಯಾಗು ಗಣಪತಿನ ಕುಣಿಸೋಣ ಅಂತೇಳಿ ಒಂದು ಕಮಿಟಿ ಮಾಡ್ರು. ಹೌದು, ಒಂದು 20-30 ಹುಡುಗರು ಕೂಡಿ ಕಮಿಟಿ ಮಾಡಿ ಕುಂಬಾರ ಮನೆಗೆ ಹೋಗಿ ತಮ್ಮ ಮನಸ್ಸಿಗೆ ಬಂದಂತ ಒಂದು ಗಣಪತಿ ಮೂರ್ತಿಯನ್ನು ನಾವು ಇದನ್ನ ಗಣಪತಿ ಒಯ್ತು ಅಂತೇಳಿ ಹೇಳಿ ಬಂದ್ರು. ಅವ್ರಿಗೆ ಹೇಳಿ ಬಂದ್ರಪ್ಪ. ಗಣೇಶ ಚತುರ್ಥಿ ದಿವಸ ಒಂದು ಟ್ರ್ಯಾಕ್ಟರ್ ತಗೊಂಡ 20-30 ಹುಡುಗರು ಕೂಡ್ಕೊಂಡ ಗಣಪತಿನ ತರಕಾರು. ಹೌದು, ಪಟಾಕ್ಷಿ ಹಾರಿಸೋದು, ಗುಲಾಲ ಹಾರಿಸೋದು, ಆಳು ವಿಜೃಂಭಣೆಯಿಂದ ಹೋಗಿ ಆ ಕುಂಬಾರ ಮನೆಯ ಗಣಪತಿನ ಪೂಜೆ ಮಾಡಿ ಗಣಪತಿನ ತರಾಕತ್ರು. ಹೌದು ಹೌದ್ರಪ್ಪ. ತಮ್ಮ ಮಂಟಪದಾಗ ಗಣಪತಿನ ಕುಣಿಸಬೇಕಂತೇಳಿ. ಹೌದು ಹೌದು, ಬಹಳ ಒಂದು ವಿಜೃಂಭಣೆಯಿಂದ ಗುಲಾಲ್ ಹಾರಿಸ್ಕೋತ ಪಟಾಕ್ಷಿ ಹಾರಿಸ್ಕೋತ ಎಲ್ಲಾರು ಗಣಪತಿ ಪಪ್ಪ ಮೋರ್ಯ, ಗಣಪತಿ ಪಪ್ಪ ಮೋರ್ಯ ಅನ್ಕೋತ ಬರು ಹೇಳಿದಾಗ ಅದೇನು ಹುಡುಗರದು ಗುಂಪಿತ್ಲ, ಒಂದು 20-30 ಹುಡುಗರ ಗುಂಪ. ಹೌದು, ಆ 20-30 ಹುಡುಗರ ಗುಂಪಿನಾಗ ಒಬ್ಬ ಮೂಕಿದ್ದ. ಮೂಕಿದ್ರಪ್ಪ, ಮೂಕ. ಎಲ್ಲಾರು ಭಕ್ತಿಯಿಂದ ಗಣಪತಿ ಪಪ್ಪ ಮೋರ್ಯ, ಗಣಪತಿ ಪಪ್ಪ ಮೋರ್ಯ ಆಯ್ತು. ಇದು ಮೂಕ ಮಾತಾಡಕ್ ಬಾಯಿಲ್ಲ. ಈ ಮೂಕ ಪೆಪೆ ಪೆಪೆ ಪೇಪ ಪೆಪೆ ಪೆಪೆ ಪೇಪ. ಹೌದು ಹೌದು, ಹೆಂಗ ಮಾಡ್ತಿದ್ದ. ಹೌದ್ರಪ್ಪ. ಹಿಂಗ ಮಾಡ್ಕೋತ ಗಣಪತಿನ ತರುವಂತ ಹೇಳಿದಾಗ ಪಾರ್ವತಿ ಪರಮಾತ್ಮ ಹೇಳಿದ್ರು, ಏನಾಗ್ತಾರೆ? ಹೇ ಭಗವಂತ, ಹೌದಾ, ಭೂಲೋಕದಾಗ ನಮ್ಮ ಮಗ ಗಣಪತಿದು ಚತುರ್ದಶಿ ಐತಿ. ಐತ್ರಿಪ್ಪ. ಎಲ್ಲಾ ಭಕ್ತರು ಕೂಡಿ ಗಣಪತಿ ಹಬ್ಬ ಭಕ್ತಿದಿಂದ ಆಚರಣೆ ಮಾಡತಾರ. ಹೌದು, ಅದು ಹೆಂಗ ಆಚರಣೆ ಮಾಡತಾರ ನೋಡಿ ಬರೋಣ ಬಾ ಪರಮಾತ್ಮ ಅಂತ ಹೇಳಿ ಪಾರ್ವತಿ ಪರಮಾತ್ಮ ಕರ್ಕೊಂಡು ಆಕಾಶ ಮಾರ್ಗದಿಂದ ಬಂದ್ರು. ಹೌದು ಹೌದು, ಬರುವ ಹೇಳಿದಾಗ ಶಿವ ಪಾರ್ವತಿಯರ ನೆದರ ಇದೇನು ಹುಡುಗರ ಗುಂಪು ಇತ್ತಲ್ಲ, ಒಂದು 20-30 ಹುಡುಗರ ಗುಂಪ. ಹೌದು ಹೌದ್ರಪ್ಪ. ಗಣಪತಿನ ತರು ಹೇಳಿದಾಗ ಈ ಹುಡುಗರ ಗುಂಪಿನ ಮೇಲೆ ಶಿವ ಪಾರ್ವತಿ ನೆದರು ಬಿತ್ತು. ಹೌದು, ನೆದರು ಬಿದ್ದಂತ ಕಾಲಕ್ಕೆ ಎಲ್ಲರೂ ಭಕ್ತಿಯಿಂದ ಗಣಪತಿ ಪಪ್ಪ ಮೋರ್ಯ, ಗಣಪತಿ ಪಪ್ಪ ಮೋರ್ಯ ಅಂತಿದ್ರು. ಹೌದು, ಆ ಪಾರ್ವತಿ ನೆದರ ಮೂಕುನಿ ಮೇಲೆ ಬಿತ್ತು. ಬಿತ್ರಿಪ್ಪ. ಮೂಕುನ ಕಡೆ ಏನು ಪಾರ್ವತಿ ನೆದರು ಹೋಯ್ತಲ. ಹೌದು, ಮೂಕ ಪೆಪೆ ಪೆಪೆ ಫೇಪ ಪೆಪೆ ಫೇಪ ಮಾಡ್ತಿದ್ದ. ಹೌದು, ಪಾರ್ವತಿ ಅಂದ್ರು, ಹೇ ಪರಮಾತ್ಮ ಅದಕ್ಕೆ. ಹೌದು ಹೌದು, ನೋಡು ನಮ್ಮ ಮಗ ಗಣಪತಿ ಹಬ್ಬ ಎಷ್ಟು ಭಕ್ತಿದಿಂದ ಆಚರಣೆ ಮಾಡತಾರ ಹುಡುಗರ. ಎಲ್ಲರೂ ಭಕ್ತಿದಿಂದ ಗಣಪತಿ ಪಪ್ಪ ಮೋರ್ಯ ಅಂದ್ರೆ ಈ ಮೂಕ್ ಹುಡುಗ ಭಕ್ತಿದಿಂದ ಗಣಪತಿ ಪಪ್ಪ ಮೋರ್ಯ ಅಣಬೇಕತ್ತನಕರೆ ಮಾತಾಡಕ್ ಬಾಯಿಲ್ಲ. ಹೌದು, ಆದ್ರೂ ತನ್ನ ಶಕ್ತಿ
ಮೀರಿ ಪ್ಯಾಪೆ ಮಾಡಾತಿ. ಹೌದು ಭಗವಂತ ಅವ್ ಮಾತಾಡುವಂತ ಶಕ್ತಿ ಕೊಡಂದಳು. ಕೊಡು. ಅವಾಗ ಪರಮಾತ್ಮ ಹೇಳ್ತಾನ, ಹಾ ಹಾ ಏನಂತ್ರಿಪ್ಪ? ಏ ದೇವಿ ಅಂದ ಪರಮಾತ್ಮ, ಹೌದು ಜಗತ್ತದೊಳಗೆ ಯಾವ್ಯಾವ ಜೀವರಾಶಿಗೆ ಎಲ್ಲೆಲ್ಲಿ ಇಡಬೇಕ, ಏನೇನು ಕೊಡ್ಬೇಕ, ಹೆಂಗ್ ಇಡಬೇಕು ಅನ್ನೋದು ನನಗ್ ಗೊತ್ತೈತಿ. ಹೌದು ಹೌದು ಯಾರ್ಯಾರಿಗೆ ಹೆಂಗ್ ಇಡಬೇಕು ಹಂಗ ಇಟ್ಟದನ ದೇವಿ ಹತ್ರಾಗ ತಲೆ ಕೆಡಿಸ್ಕೋಬೇಡ, ಅಡ್ಡ ಮಾತಾಡಬೇಡ ಅಂದವ. ಹೌದು ಹೌದ್ರಿಪ್ಪ. ಅವಾಗ ಪಾರ್ವತಿ ಹೇಳ್ತಾಳ, ಏನಂತ್ರಿಪ್ಪ? ಏ ಭಗವಂತ, ಹೌದು ನೀ ಆ ಮೂಕ ಮನುಷ್ಯಾಗ ಮಾತಾಡುವಂತ ಶಕ್ತಿ ಕೊಟ್ರ ನನಗ ನಿನಗ ಮಾತ, ಹಾ ಹಾ ಇಲ್ಲಂದ್ರ ಅವನಗತೆ ನಾನು ಮೂಕಿಯಾಗಿ ಬಿಡ್ತನ್ನಳಕ್ಕಿ. ಹೌದು ಹೌದು ಎಟ್ಟು ಹೇಳುದು ಅಟ್ಟೆ ತಡ ಪರಮಾತ್ಮ ತನ್ನ ಕಮಣದೊಳಗಿರ್ತಕ್ಕಂಥ ನೀರು ತಗೊಂಡ ಹಾ ಹಾ ಆ ನೀರನ್ನ ಮಂತ್ರಿಸಿ ಮೂಕನ ತಲೆ ಮೇಲೆ ಹೋಗಿ ಬೀಳುವಂಗ ಪರಮಾತ್ಮ ಮಾಡಿಬಿಟ್ಟ. ಹೌದು ಹೌದು ಏನು ಪರಮಾತ್ಮ ಆಕಾಶ ಮಾರ್ಗದಿಂದ ತನ್ನ ಕಮಂಡಲ ನೀರು ಬಿಟ್ಟ, ಹಾ ಹಾ ಆ ನೀರು ಬಂದ ನೇರವಾಗಿ ಮೂಕನ ತಲೆ ಮೇಲೆ ಬಿದ್ದು. ಬಿದ್ದುರಿಪ್ಪ. ಏನ್ ಅನ್ಬೇಕ್ರಿ ಮೂಕ? ಏನಂತ ಅಂದ್ರಿಪ್ಪ? ಏ ಯಾವ ಮಕ್ಕಳ ಮಾಳಿಗೆ ಮೇಲೆ ನಿಂತು ನನ್ನ ತಲೆ ಮೇಲೆ ಹುಚ್ಚು ಹೋಯತ್ರಿ ನಂದು ಬಿಟ್ಟವ. ಹಾ ಹಾ ನೋಡ್ರಿ ಚೀಸ್ ಹೆಂಗೈತಿದು. ಹೌದು ಹೌದು ಅದಕ್ಕ ಏನಂದ, ಯಾವ ಮಕ್ಕಳ ಮಾಳಿಗೆ ಮೇಲೆ ನಿಂತು ನನ್ನ ತಲೆ ಮೇಲೆ ಹುಚ್ಚು ಹೋಯತ್ರಿ ನಂದು ಬಿಟ್ಟವ ಮೂಕ. ಹೌದು ಹೌದು ಅವ ವಿಚಾರ ಮಾಡ್ಲಿಲ್ಲ, ಹಾ ನಾನು ಇಲ್ಲತನ ಮೂಕಿದ್ದೀನಿ, ಹೌದು ಎಲ್ಲಿದೋ ಮ್ಯಾಗಿಂದ ನೀರು ಬಂದು ಪನ್ನೀರು ಬಂದು ನನ್ನ ತಲೆ ಮೇಲೆ ಬೀಳ್ಕೊಡು, ನನಗೆ ಮಾತಾಡೋ ಶಕ್ತಿ ಬಂದೈತಿ, ನನಗೆ ಜ್ಞಾನದ ಶಕ್ತಿ ಬಂದೈತಿ. ಹೌದು ಭಗವಂತ ನಾನು ನಿನ್ನ ನಾಮಸ್ಮರಣೆ ಮಾಡ್ತೇನೆ ಅನ್ನುವಂತ ಮಾತನ್ನು ಬಾಯಾಗ ಬರ್ಲಿಲ್ಲ. ಬರ್ಲಿಲ್ರಿಪ್ಪ. ಇಂತ ಕೆಟ್ಟ ಶಬ್ದ ಉಪಯೋಗ ಮಾಡಿದ. ಹಾ ಹಾ ಅವಾಗ ಪರಮಾತ್ಮ ಹೇಳ್ತಾನ, ಏನಂತ್ರಿಪ್ಪ? ಏನ ದೇವಿ ಅಂದವ, ಹೌದು ಇವನ ಕೈಲಿ ನನಗೆ ಬೇಯಿಸ್ಬೇಕಂತ ಹರಕೆ ಹೊತ್ತಿದ್ದೇನೆ ಕೇಳಿದ ಪರಮಾತ್ಮ. ಹೌದು ಹೌದಪ್ಪ. ಅವಾಗ ಆಕೆ ದೇವಿ ಹೇಳ್ತಾಳ, ಏನಂತ್ರಿಪ್ಪ? ಭಗವಂತ ಹಠ ಮಾಡಿ ನಿಮ್ ಹಿಂಬಾಲ ಅವಂಗ ಮಾತು ಕೊಡಿಸಿದ ನಂದು ತಪ್ಪಾಗೈತಿ. ಹೌದು ನೀವು ಮೊದಲೇ ಹೇಳಿದ್ರಿ ಹೇಳಿದ್ರು. ಯಾವ್ಯಾವ ಜೀವರಾಶಿಗೆ ಎಲ್ಲೆಲ್ಲಿ ಇಡಬೇಕ, ಹೆಂಗ್ ಇಡಬೇಕ, ಏನು ಕೊಡ್ಬೇಕ, ಏನು ಕೊಡಬಾರ್ದ ಹಾ ಹಾ ಎಲ್ಲ ನನಗ್ ಗೊತ್ತೈತಿ. ನೀವು ಸುಮ್ಮ ಕುಂಡತೆ ಮೊದಲೇ ಹೇಳಿರ್ಕರಿ, ಹಠಕ್ಕೆ ಬಿದ್ದು ನಿಮ್ ಹಿಂಬಾಲ ವಾದ ಮಾಡಿ ನಾನ ಹೌದು ವಾದ ಮಾಡಿದ್ ನಾನು ತಪ್ಪಾಗೈತಿ, ನೀವು ಹೆಂಗ ಕಾರ್ಯ ಕೈಗೊಳ್ತೀರಿ ಕೈಗೋಡ್ರ ಅಂದಾಗ ಪರಮಾತ್ಮ ಹೊಳ್ಳಿ ಮಂತ್ರಿಸಿ ನೀರು ಬಿಟ್ಟ. ಹಾ ಹಾ ಆ ಮೂಕುಣ ತಲೆ ಮೇಲೆ ಬೀಳ್ಗುಡ್ದ ಮಗ ಮತ್ ಹೊಳ್ಳಿ ಪೈಲಾಗತ್ತೆ ಪೆಪೆ ಪೆಪೆ ಪ್ಯಾಪ ಪೆಪೆ ಪೆಪೆ ಪ್ಯಾಪ ಅಂದ. ಹೌದು ಹೌದು ಹಂಗ ಜಗತ್ತಿನಾಗ ನನ್ನ ದೇವರನ್ನುವಂತ ಶ್ರೇಷ್ಠದನ. ಹೌದು ಯಾವ ಜೀವರಾಶಿಗೆ ಏನು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಲ್ಲಿ ಇಡಬೇಕು, ಹೆಂಗ್ ಇಡಬೇಕ ಇಟ್ಟಾನ ಹಂಗ ಇಟ್ಟು ಬಿಟ್ಟಾನ. ಅಂತ ದೇವರಿಗೆ ನೀವು ಮಾತಾಡ್ತ ಕಡಿಮೆ ಮಾಡ್ತೀರಿ ಅಂದ್ರ ಎಷ್ಟು ಶಾಣ್ಯರು ಇರ್ಬೇಕ್ರಿ. ಶಾನರ ಇದ್ದಲೆ ತ್ರೇತಾಯುಗದಾಗ ಶ್ರೀರಾಮಚಂದ್ರ ದಶರಥ ಮಹಾರಾಜನ ಹೊಟ್ಟಿಲೆ ಹುಟ್ಟಿ ಬಂದ. ಹೌದು ಇನ್ನು ಬಾಲ್ಯಾವಸ್ಥೆಯೊಳಗಿದ್ದ. ಹೌದು ಹೌದ್ರಪ್ಪ. ಅಯೋಧ್ಯ ನಗರದೊಳಗ ಹಾ ಹಾ ಅರಮನೆಯೊಳಗಿದ್ದ. ಈ ಕಡೆ ವಿಶ್ವಾಮಿತ್ರ ಒಂದು ಯಜ್ಞ ನಡೆಸಿದ್ದ. ಹಾ ಹಾ ಯಜ್ಞ ನಡೆಸಿರಪ್ಪ. ವಿಶ್ವಾಮಿತ್ರ ಯಜ್ಞ ನಡೆಸಿದ್ದ. ಹೌದು. ಆ ವಿಶ್ವಾಮಿತ್ರನ ಯಜ್ಞ ಕೆಡಿಸುವ ಸಲುವಾಗಿ ಹಾ ಹಾ ಏನ್ ಮಾಡಿರಪ್ಪ? ತಾಟಕಿ ಮತ್ತು ಆ ತಾಟಕಿ ಕೈಯಾಗಿರ್ತಕ್ಕಂಥ ಸೇವಕರ ಹಾ ಸುಬಾವು ಅನ್ನತಕ್ಕಂಥ ಬಾವು ಮತ್ತು ಸುಬಾವು ಅನ್ನತಕ್ಕಂಥ ಸೇವಕರ ಹೌದು ವಿಶ್ವಾಮಿತ್ರ ನಡೆಸುವಂತ ಯಜ್ಞದೊಳಗ ಮಾಂಸ ಎಲುವ ಸತ್ತ ಪ್ರಾಣಿಗಳನ್ನ ತಂತಂದು ಯಜ್ಞದ ಕುಂಡದೊಳಗೆ ಉಗಿತಿದ್ರು. ಹೌದು ಹೌದು ವಿಶ್ವಾಮಿತ್ರನ ಯಜ್ಞವನ್ನು ಹಾಳು ಮಾಡ್ತಿದ್ರು. ಹೌದು ಹೌದ್ರಪ್ಪ. ಇದನ್ನ ನೋಡಿ ವಿಶ್ವಾಮಿತ್ರ ತಡ್ಕೊಂಡು ಸಿಟ್ಟಿಗೆ ಬಂದ. ಹಾ ಹಾ ಅವ ವಿಚಾರ ಮಾಡಿದ, ಹಾ ಈ ಬಾವು ಮತ್ತು ಸುಬಾವು ಮತ್ತು ಈ ತಾಟಕಿನ ಸಂಹಾರ ಮಾಡುವಂತ ಸಮರ್ಥ ಯಾರಿಗೂ ಇಲ್ಲ. ಅವರು ಸಂಹಾರ ಮಾಡಬೇಕಾದ್ರೆ ಶ್ರೀಮನ್ ನಾರಾಯಣನ ಅವತಾರಿ ಪುರುಷ ಹೌದು ದಶರಥ ರಾಜನ ಕಂದ ಶ್ರೀರಾಮನೇ ಸಮರ್ಥತೆ ವಿಶ್ವಾಮಿತ್ರ ತಿಳ್ಕೊಂಡು ಅಯೋಧ್ಯ ನಗರಕ್ಕೆ ಹೋದ. ಹೌದು ಹೌದು ಅಯೋಧ್ಯ ನಗರಕ್ಕೆ ಹೋಗಿ ದಶರಥ ರಾಜ ಹೇಳ್ತಾನ, ಹೇಳತ್ರಿಪ್ಪ. ಹೇ ಮಹಾಪ್ರಭು, ಹಾ ಹಾ ನಾವೊಂದು ಯಜ್ಞ ಕೈಗೊಂಡನ. ಹೌದು ಆ ಯಜ್ಞಕ್ಕ ತಾಟಕಿ ಮತ್ತು ಬಾವು ಸುಬಾವು ಅಂತಕ್ಕಂಥ ರಾಕ್ಷಸರ ಎಲುವ ಮಾಂಸ ದನಗಳ ಸತ್ತ ದನಗಳನ್ನ ತಂದು ಯಜ್ಞದಾಗ ಒಗದ ನನ್ನ ಯಜ್ಞ ಎಲ್ಲ ಕೆಡಸಾಕತ್ತಾರ. ಹೌದು ಹೌದು ಅವ್ರು ಸಂಹಾರ ಮಾಡ್ಬೇಕಾದ್ರೆ ನಿನ್ನ ಮಗ ಶ್ರೀರಾಮಚಂದ್ರ ನನ್ನ ಹಿಂಬಾಲ ಕಳ್ಸಂದ್ರು. ಹಾ ಹಾ ಏನಂದ್ರಿಪ್ಪ? ಅವಾಗ ದಶರಥ ರಾಜ ಹೇಳ್ತಾನ, ಏನಾತ್ರಿ? ವಿಶ್ವಾಮಿತ್ರ ಮಹರ್ಷಿ ಹೌದು ಸಿಟ್ಟಿಗೆ ಬರಬೇಡ್ರಿ, ಹೌದು ನನ್ನ ಮಕ್ಕಳ ಇನ್ನೂ ಸಣ್ಣವ್ರದಾರ. ಹೌದು ಹೌದ್ರಿಪ್ಪ. ಅಂತ ಕೆಟ್ಟ ದೈತರನ್ನ ಸಂಹಾರ ಮಾಡುವಂತ ಸಮರ್ಥ ಅವರಲ್ಲಿಲ್ಲ, ಶಕ್ತಿ ಇಲ್ಲ. ದಯವಿಟ್ಟು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗಬೇಡ್ರಿ ರಾಮ ಲಕ್ಷ್ಮಣಗ ಅಂತಂದ್ರು. ಹೌದು ಹೌದು ಅವಾಗ ಇವರು ಗುರು ವಿಶ್ವಾಮಿತ್ರ ಹೇಳ್ತಾನ, ಹಾ ಹಾ ಏನಕ್ಕ?
ಏ ದಶರಥ ಮಹಾರಾಜ, ಹೌದು. ನಿನ್ನ ಮಕ್ಕಳು ಸಣ್ಣವರಂತ ತಿಳಿಬೇಡ, ಹಾ ಹಾ ನಿನ್ನ ಮಕ್ಕಳು ಸಾಮಾನ್ಯರಂತ ತಿಳಿಬೇಡ. ತಿಳಿಬೇಡ. ಸಾಕ್ಷಾತ್ ವಿಷ್ಣುನೇ, ಹೌದು. ಶ್ರೀಮನ್ ನಾರಾಯಣನೇ ನಿನ್ನ ಉದರದಿಂದ ಶ್ರೀರಾಮಚಂದ್ರ ಹುಟ್ಟಿ ಬಂದನಪ್ಪ. ಹೌದು. ಜಗತ್ತ ಕಲ್ಯಾಣ ಮಾಡುವಂತ ದೇವರದನವ. ಹೌದು ಹೌದಪ್ಪ. ಅವನಿಂದ ದುಷ್ಟರು ಸಂಹಾರ ಆಗ್ಬೇಕಾಗೈತಿ, ಶಿಷ್ಟರ ಪರಿಪಾಲನೆ ಆಗ್ಬೇಕಾಗೈತಿ. ಹೌದು ಹೌದು. ಅದಕ್ಕಾಗಿ ನಿನ್ನ ರಾಮ ಸಣ್ಣವದಾನ, ಹಗರದಾನ, ಸಾಮಾನ್ಯತೆ ತಿಳ್ಕೋಬೇಡ. ಹೌದು. ನಿನ್ನ ಮಗನ ನಾನು ಹಿಂಬಾಲ ಕಳಸ, ಹಾ ಹಾ ಅವನಿಂದನೇ ಆ ದುಷ್ಟರ ರಾಕ್ಷಸರ ಸಂಹಾರ ಆಗುದಂತ ಹೇಳಿ ಇವರ ಗುರು ವಿಶ್ವಾಮಿತ್ರ ದಶರಥ ರಾಜನಲ್ಲಿ ವಿನಂತಿ ಮಾಡಿಕೊಂಡ. ಹಾ ಹಾ ರಾಮ ಲಕ್ಷ್ಮಣರು ಕರ್ಕೊಂಡು ಹೋಗಿ ಯಜ್ಞ ಹೂಡಿದ. ಆ ಯಜ್ಞದೊಳಗ ಬಾವು ಮತ್ತು ಸುಬಾವು ಅಂತಕ್ಕಂಥವ್ರು ಎಲ್ಲವ ಮಾಂಸ ಸತ್ತ ಪ್ರಾಣಿಗಳ ತಂದು ಹೋಗ್ಯಾಕತ್ರು. ಹೌದು. ಅಂತ ಹೇಳಿದಾಗ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಕೂಡ್ಕೊಂಡು ಬಾವು ಸುಬಾವನು ಸಂಹಾರ ಮಾಡಿ ಮುಂದೆ ತಾಟಕಿನೂ ಸಂಹಾರ ಮಾಡಿ ಹೌದು. ವಿಶ್ವಾಮಿತ್ರನ ಯಜ್ಞ ಸುಮಂಗಲಾಗುವಂಗ ನಡೆಸಿಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ನನ್ನ ದೇವರು. ಹೌದು ಹೌದ್ರಿಪ್ಪ. ಅಟ್ ನಿಮ್ಮ ಗುರುಗಳಲ್ಲಿ ಜರ ಕರೆದ ತಾಕತ್ತಿತ್ತಂದ್ರ ನಿಮ್ಮ ಗುರುಗಳನ್ನ ಎದ್ದು ನಿತ್ತ ಯಜ್ಞವನ್ನ ಕೆಡಿಸುವಂತ ದೈತ್ಯರಿಗೆ ರಾಕ್ಷಸರಿಗೆ ಸಂಹಾರ ಮಾಡಿ ಮಾಡ್ಬೇಕಾಗಿತ್ರಿಪ್ಪ. ಅವರು ಒಡ್ಡುವಂತ ವಿಘ್ನವನ್ನ ಅವರ ದೈತರ ಕುಲವನ್ನ ನಾಶ ಮಾಡಬೇಕಾಗಿತ್ತು. ಬೇಡ, ಆ ತಾಟಕಿನಾತು ಆ ಬಾವು ಸುಬಾವನ ಸಂಹಾರ ಮಾಡಿ ಹಾ ತಾವು ಯಜ್ಞವನ್ನ ಪೂರ್ಣಗೊಳಿಸಬೇಕಾಗಿತ್ತು. ಆಗಿತ್ರಿಪ್ಪ ಕರೆ. ನಿಮ್ಮ ಗುರುಗಳು ಅಟ್ಟ ಶ್ರೇಷ್ಠ ಆಗಿತ್ತಂದ್ರ ಹಾ ಹಾ ಅವರೇ ನಿಮ್ಮ ಗುರುಗಳ ಯಜ್ಞ ಮಾಡಕತ್ತಾರ. ಹೌದು. ನಾ ಮಾಡು ಯಜ್ಞಕ್ಕೆ ವಿಘ್ನ ತರಾತ್ರಿ ಮಕರ ತಳಿ ಆ ಬಾವು ಸುಬಾವುನಾತು ತಾಟಕಿನ ಸಂಹಾರ ಮಾಡಿ ಆಮೇಲೆ ನೀವು ಏನಾರ ಯಜ್ಞ ಹೂಡಿ ಯಜ್ಞ ಸಮಾಪ್ತಿಗೊಳಿಸಿದ್ರಿಪ್ಪ ಅಂದ್ರ ನಿಮ್ಮ ಗುರು ಶ್ರೇಷ್ಠ ಅಂತ ನಾನು ಹೇಳ್ತಿದ್ನಿ. ಹೌದು ಹೌದು. ನಿಮ್ಮ ಗುರುವಿಗೆ ನೀಗಿಲ್ಲ ಅದು. ಹೌದು. ನಿಮಗೇನ ನಮ್ಮ ದೇವರು ತಾಕ ಓಡಿ ಬಂದಾರ. ನಮ್ಮ ದೇವರು ಬಂದ ಆ ಕೆಟ್ಟ ದೈತ್ರನ್ನ ರಾಕ್ಷಸರ ಸಂಹಾರ ಮಾಡಿದಾಗ ನಿಮ್ಮ ಯಜ್ಞ ಸಮಾಪ್ತಿ ಆಗೈತಿ. ಅಂತ ದೊಡ್ಡ ದೇವರಿಗೆ ನೀವು ಸಾಮಾನ್ಯತೆ ಹೇಳ್ತಿರಲ್ಲ, ಹಾ ಹಾ ಹೆಂಗ್ರಿ ಗುರುಗಳ? ಇವ್ರ ಕಾಲಾಗ ಕೂತ ಅಳಬೇಕು ಏನ್ ನಗಬೇಕು ತಿಳಿವತ್ತ ಅನ್ಕೊಂಡಾರೇನ್ರಿ? ಮಲಗಿರ್ಬೇಕ್ರಿ. ಯಾಕೆ ಏನ್ ಮಾತಾಡೋರ್ದಾರ ಗುರುವಿನ ವರ್ಣನೆ ಅವ್ರು ಮಾತಾಡ್ತಾರ್ರಿ. ಮುಂದಿನ ಸಂದಿನಾಗ ಏನು ಹೇಳ್ಬೇಕಲ್ಲ ಹೇಳಿ ಹೋಗ್ತಾರ್ರಿ. ನೋಡೋಣ ಮುಂದಿನ ಪಾಳ್ಯಕ್ಕೆ ಗುರುವಿನ ವರ್ಣನೆ ಹೆಂಗ ಮಾಡ್ತಾರ ನೋಡೋಣ. ಹೌದು. ಇನ್ನು ನಮಗೊಂದು ಮಾತು ಕೇಳಿದ್ರು. ಹಾ ಏನ್ರಿಪ್ಪ? ಹಿಂದಿನ ಪಾಳ್ಯದಾಗ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ. ಹೌದು. ಬೀರದೇವರು ಗೋಡಿಗೆರೆ ಗುರುದಾಗ 12 ವರ್ಷ ತಪಶ್ಚರ್ಯ ಮಾಡಿ ಸವಿಲಾರಂತ ಶಿಶುಮಗ ಮಾಳಿಂಗರಾಯನ ಪಡ್ಕೊಂಡು ಮಾಳಿಂಗರಾಯ ಬೀರದೇವರಿಗೆ ನಾನಾ ರೀತಿಯಿಂದ ಸೇವಾ ಮಾಡಿದ. ಬೀರದೇವರು ಕಾಡಬಾರದು ಕಾಡಿದ. ಬೀರದೇವರು ಏನು ಕೇಳ್ತಾನಲ್ಲ ಏನು ಬೇಡ್ತಾನ ಅದನ್ನೆಲ್ಲ ತಂದು ಗುರು ಸೇವಾ ಮಾಡಿರ್ತಕ್ಕಂಥ ಸಿದ್ಧ ಮಾಳಿಂಗರಾಯನ ಬಿಟ್ಟ. ಹೌದಾ? ವಿಠಲ ದೇವರು ಬೆನ್ನ ಹತ್ತಿ ವಿಠಲ ದೇವರ ಕಡೆಯಿಂದ ಬೀರದೇವರು ಪೂಜೆಗೊಳ್ಬೇಕಾದ್ರೆ ಸೇವಾ ಮಾಡಿಸ್ಕೋಬೇಕಾದ್ರ ಹಾ ಹಾ ಮಾಳಿಂಗರಾಯನ ಸೇವಾದಾಗ ಏನಾರ ಕಮ್ಮು ಕಂಡು ಬತ್ತು ನಿಮ್ಮ ಬೀರದೇವರಿಗೆ. ಹೌದು. ಏನು ಮಾಳಿಂಗರಾಯನ ಭಕ್ತಿ ಮಾಡುವಂತ ಸೇವಾ ಬೀರದೇವರಿಗೆ ಸರಿ ಬರ್ಲಿಲ್ಲ. ಹೌದು. ಅಥವಾ ಬೀರದೇವರಿಗೆ ಮಾಳಿಂಗರಾಗಿ ಏನಾರ ವೈಮನಸ್ಸು ಬತ್ತು. ಹಾ ಹಾ ಕಾಡಿ ಬೇಡಿ ಪಡೆದಿರ್ತಕ್ಕಂಥ ಶಿಶುಮಗನಿಗೆ ಬಿಟ್ಟ. ಹೌದಾ? ಬಯಸಿ ಬಂದಿರತಕ್ಕಂತ ಶಿಶುಮಗನ ಹಿಂಬಾಲ ಬೆನ್ನ ಹತ್ತಿ ಹೋಗ್ಬೇಕಾದ್ರ ಕುಂದು ಕೊರತೆ ಬಂದಿತ್ತು. ಏನು ನೋಡಿ ಬೀರದೇವರು ಮಾಳಿಂಗರಾಯನ ಬಿಟ್ಟು ಹೋದ ಅಂತ ಕೇಳಿದಾಗ ಏನು ಹೇಳ್ರಿಪ್ಪ? ಅವ್ರು ಹೇಳ್ರು, ಹೌದು ನಾವು ವಿಚಾರ ಮಾಡಾಕತ್ತೇವ್ರಿ, ನಮ್ಗೆ ಇನ್ನೊಂದು ಪಾಳೆ ಟೈಮ್ ಕೊಡ್ರಿ, ವಿಚಾರ ಮಾಡಿ ಹೇಳ್ತು ಒತ್ತ ಅಂದಾರ ಅವ್ರು. ಹಾ ಅಂದಾರಪ್ಪ. ಇನ್ನೊಂದು ಪಾಳೆ ಕೊಡೋಣ, ಏನು ವಿಚಾರ ಮಾಡಿ ಹೇಳ್ತಾರೆ ಶಾಣ್ಯರದಾರ. ಹೌದು. ಇನ್ನು ಅವರು ನಮಗ್ ಕೇಳಿದ್ರು, ಹಾ ಏನತ್ರಪ್ಪ? ಯೋಗಿನಾದ ಅಮೋಘಸಿದ್ಧ ಕೈಲಾಸವನ್ನ ಬಿಟ್ಟು ಬರುವಂತ ಹೇಳಿದಾಗ ಪರಮಾತ್ಮಗ ಮತ್ತು ಅಮೋಘಸಿದ್ಧಗ ಮಾತಾಗ್ಯದ. ಹಾ ಹಾ ಏನತ್ತ? ಬೋಲೋಕಿಗೆ ಹೋಗೋ ತನಕ ಹೊಳ್ಳಿ ನೋಡ್ಬೇಡ ಅಂತೇಳಿ ಕರಾರಾಗ್ಯದ. ಹಾ ಹಾ ತಿರುಗಿ ಕರಾರ ಪ್ರಕಾರ ಅಮೋಘಸಿದ್ಧ ಮುಂದದಾನ, ಗುರು ಪರಮಾತ್ಮ ಹಿಂದದಾನ. ಹೌದು ಹೌದು. ಗುರು ಬಂದ ಮಕನಾಪುರದಾಗ ಯಾಕೆ ಮಾಯಾದ? ಹಾ ಅಮೋಘಸಿದ್ಧ ಮುಮ್ಮೆಟ್ಟು ಗುಡ್ಡಕ ಯಾಕೆ ನಿತ್ತ? ಹಾ ಹಾ ಹಿಂಗ ಮಾತು ಕೇಳ್ಯಾರ ಅವರು. ಕೇಳ್ಯಾರಿಪ್ಪ. ಈ ಮಾತಿಗೆ ನಮಗೆ ಎಟ್ಟ ಭಗವಂತ ಬುದ್ಧಿ. ಅವ್ರಗತೆ ನಾವೇನು ಮುಂದಿನ ಪಾಳ್ಯಕ್ಕೆ ಹೇಳ್ತು ವಿಚಾರ ಮಾಡಿ ಹೇಳ್ತು ಅನ್ನೋದು ಬೇಡ. ಹೌದು. ಯಾಕೆ ಮುಂದಿನ ಪಾಳ್ಯ ಅಂತ ಹೇಳ್ಕೋತ ನಾವು ಕೂತ್ ಮಂದಿಗೆ ಆಸೆಗೆ ನಿರಾಶೆ ಮಾಡೋದು ಬೇಡ. ಬೇಡ್ರಪ್ಪ. ನಮಗ್ ಎಟ್ಟು ತಿಳಿತೈತಿ ಅಟ್ಟು ಹೇಳೋ ಪ್ರಯತ್ನ ಮಾಡೋಣ. ಸರಿ ಇತ್ತಂದ್ರೆ ಸರಿ ಅಂತ ಒಪ್ಕೋತಾರ, ತಪ್ಪಿತ್ತಾರ ಬ್ಯಾರೆ ಹೇಳ್ತಾರ ಅವ್ರು. ಹೇಳ್ತಾರ್ರಿ.
ಯಾಕಂದ್ರೆ ನಮ್ಮ ಪಾಳೆನಾಗ ಈಗ ಅವ್ರು ಏನಾದ್ರು ಉತ್ತರ ಹೇಳಿರಪ್ಪ ಅಂತಂದ್ರ ಹಾ ಹಾ ಅದು ಉತ್ತರ ಅವ್ರು ಹೇಳ್ತಕ್ಕಂಥ ನಾವು ಕೇಳುವಂತ ಪ್ರಶ್ನೆಗೆ ಅವ್ರು ಹೇಳುವಂತ ಉತ್ತರ ಸರಿ ಇತ್ತಂದ್ರ ಸರಿ ಐತೈತಿ ಒಪ್ತಿದ್ವು. ಹೌದು ತಪ್ಪಿದ್ರ ತಪ್ಪ ಐತತಿ ಹೇಳಿ ನಾವು ಬೇರೆ ಏನಾರು ನಮ್ಮ ಉತ್ತರ ನಾವು ಹೇಳ್ತಿದ್ವು. ಹೇಳ್ತಿದ್ರಪ್ಪ. ಆದ್ರ ಅವ್ರು ಏನಂದರು, ನಮಗೆ ಇನ್ನೊಂದು ಪಾಳೆ ಟೈಮ್ ಕೊಡ್ರಿ ಅಂತ. ವಿಚಾರ ಮಾಡ್ತೇವೆ. ನಾವು ಇನ್ನೊಂದು ಪಾಳೆ ವಿಚಾರ ಮಾಡ್ತೀವಿ ಅನ್ನೋದು ಬೇಡ, ನಮ್ಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಲ್ಲ ಹೌದು ಅಟ್ಟಕ್ಕೆ ಹೇಳೋದಕ್ ಪ್ರಯತ್ನ ಮಾಡೋಣ. ಹೌದು ಹೌದ್ರಪ್ಪ. ವಿನಾಕಾರ ಮುಂದಿನ ಪಾಳಕ್ಕೆ ಹೇಳ್ತಾನಂತೆ ಟೈಮ್ ಪಾಸ್ ಮಾಡೋದು ಬೇಡ. ಹೌದು ಹೌದು ಹೌದಿಲ್ಲ? ಹೌದು ಹೌದ್ರಪ್ಪ. ಶಿವಂಪುರ ಹಟ್ಟಿ ಒಳಗ ಶಿವ ಅಲ್ಲೇ ಯಾಕೆ ಮಾಯಾದ? ಹೌದು ಯೋಗಿನಾದ ಅಮೋಘ ಶುದ್ಧ ಕೈಲಾಸದಾಗ ಗುರು ಸೇವಾ ಮಾಡುವಂತ ಕಾಲಕ್ಕ ಹಾ ಹಾ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕದ ಶೀತಾಳ ತರಕ್ ಹೋಗಿದ್ದ. ಹೌದು ಹೌದು ಅಂತ ಹೇಳಿದಾಗ ಹಾ ಸೋಪಾನ ಬಾವಿಗೆ ಹೌದು 7 ಹೆಡಿ ನಾಗೇಂದ್ರ ಸುತ್ತ ಹಾಕಿ ಕೂತಿದ್ದ. ಹಾ ಹಾ ಕೂತಿದ್ರಪ್ಪ. ಕಣ್ಣು ಹೋಗಿ ಹಾ ಅಂತ ನಾಗೇಂದ್ರಗೆ ಕಣ್ಣು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಮೋಘ ಸಿದ್ಧ. ಅಮೋಘ ಸಿದ್ಧ. ಹೌದು ನಾಗೇಂದ್ರ ಹೇಳ್ತಾನ, ಹೇಳಟ್ರಪ್ಪ ಭಗವಂತ ಹೌದು ದಿವಸದಿಂದ ಕಣ್ಣು ಹೋಗಿ ಇದೇ ಬಾವಿಗೆ ಸುತ್ತ ಹಾಕಿ ಕೂತಿದ್ನಿ. ಹೌದು ನನಗೆ ಕಣ್ಣು ಕೊಟ್ಟು ನನ್ನ ಜನ್ಮ ಉದ್ಧಾರ ಮಾಡಿದಿ. ನಂದು ನೀ ಇನ್ನೊಂದು ಜನ್ಮದಾಗ ನಿನ್ ಹಿಂಬಾಲ ಕೂಡ್ಬೇಕು ಅನ್ನುವಂತ ಆಸೆ ಆಗೈತಿ, ನಿನ್ನ ಮುಖ ನೋಡ್ಬೇಕು ಅನ್ನುವಂತ ಆಸೆ ಆಗೈತಿ. ನನಗೆ ಇನ್ನೊಂದು ಜನ್ಮ ದೊರಕಿಸಿ ಕೊಡಂದಾಗ ಮೋಕ್ಷಿದ್ದ ಆಶೀರ್ವಾದ ಮಾಡ್ತಾನ. ಈಗ 7 ಹೆಡಿ ನಾಗೇಂದ್ರ ಅದಿ ಭೂಲೋಕದಾಗ ಹುಟ್ಟಿ ಬಂದ 7 ಹಟ್ಟಿ ಗೌಡಾಗಿ ಮೆರೆಯತ್ತೇಳಿ ಹೌದು ಅಮೋಕ್ಷದ ಆಶೀರ್ವಾದ ಮಾಡಿದ. ಅವ ಅದೇ ನಾಗರಾಯ ಗೌಡ ಆಗಿ ಹುಟ್ಟಿ ಬಂದ. ಹೌದು ಹೌದು 7 ಹೆಡಿ ನಾಗೇಂದ್ರನೇ ಭೂಲೋಕದಾಗ 7 ಹಟ್ಟಿ ಗೌಡ ಆಗಿ ಹುಟ್ಟಿ ಬಂದ. ಹೌದು ಹೌದು 7 ಹಟ್ಟಿ ಪೈಲ ಶಿವಂಪುರ ಹಟ್ಟಿ ಅಂತರು, ಶಿವಂಪುರ ಹಟ್ಟಿ ಒಳಗಿದ್ದ. ಹೌದು ಇವ 7 ಹಟ್ಟಿ ಗೌಡಾಗಿ ಶ್ರೀಮಂತಾಗಿ ಮೆರಿಬೇಕಾದ್ರ ಹಾ ಹಾ ದುಡ್ಡು ಬೇಕಾ, ರೊಕ್ಕ ಬೇಕಾ, ಮುತ್ತು ಮಾಣಿಕ್ಯ ಬೇಕಾ? ಹೌದು ಅದು ಅವನಲ್ಲಿ ಇನ್ನೂ ಇದ್ರಿಕಿಲ್ಲ. ಎಲ್ಲಿ ತನಕ? ಯೋಗಿನಾದ ಅಮೋಕ್ಷದ ಕೈಲಾಸ ಬಿಟ್ಟು ಮರ್ತೇಕ ಬರು ತನಕ. ಹೌದು ಇದು ಪರಮಾತ್ಮ ತ್ರಿಕಾಲ ಜ್ಞಾನಿ ತಿಳ್ಕೊಂಡಿದ್ದ. ಹೌದು ಆ ಹೂ ಸೀತಾಳ ತರಕ್ ಹೋದಂತ ಕಾಲಕ್ಕೆ ನಾಗೇಂದ್ರಿಗೆ ಏನು ಅಮೋಕ್ಷದ ಮಾತು ಕೊಟ್ಟಿದ್ದ, ಇದನ್ನ ಪರಮಾತ್ಮ ತಿಳ್ಕೊಂಡಿದ್ದ. ಪರಮಾತ್ಮ ವಿಚಾರ ಮಾಡಿದ. ಹಾ ಹಾ ಅಮೋಕ್ಷದ 7 ಹೆಡಿ ನಾಗೇಂದ್ರ ಕೊಟ್ಟಿರ್ತಕ್ಕಂಥ ಮಾತು ನಡೆಸಿ ಕೊಡ್ಬೇಕಂತ ಹೇಳಿ. ಹೌದು ಹೌದು ಎಲ್ಲಿ ಮಾಯಾದಂದ್ರ ಅದೇ 7 ಹೆಡಿ ನಾಗೇಂದ್ರ ಏನ ನಾಗರಾಯ ಗೌಡಾಗಿ ಹುಟ್ಟಿದ್ಲ. ಹೌದು ಆ ನಾಗರಾಯ ಗೌಡನ ಗೊಬ್ಬರ ಡಿಗ್ಗಿ ಒಳಗೆ ಪರಮಾತ್ಮ ಮಾಯಾದ. ಹಾ ಹಾ ಹೌದು ಹೌದ್ರಿಪ್ಪ. ಬೆಳಗಿನ ಜಾವಕ್ಕ ಪರಮಾತ್ಮ ಉದಿಯಾಗಿ ಬರ್ತಿದ್ದ ಲಿಂಗ ರೂಪದಾಗ. ಆ ಲಿಂಗಕ್ಕೆ ಹತ್ತಿರ್ತಕ್ಕಂತ ಕುರಿ ಹಿಕ್ಕಿ ಕಾಳ, ಆಡಿನ ಹಿಕ್ಕಿ ಕಾಳ ಹತ್ತಿ ಮುತ್ತ ಮಾಣಿಕ್ಯ ರತ್ನಗಳಾಗ್ತಿದ್ವು. ಹೌದು ಹೌದು ಎಲ್ಲಾ ನಾಗರಾಯ ಗೌಡ ಬಳಕೊಂಡು ದೊಡ್ಡ ಶ್ರೀಮಂತ ಅದ. ಆ ನಾಗರಾಯ ಗೌಡಂದ ಮತ್ತು ಅಮೋಕ್ಷದ ಸಂಬಂಧ ಬೆಳೆಸಬೇಕಾಗಿತ್ತು. ಆ ಸಂಬಂಧ ಬೆಳೆಸುವ ಕಾರಣಕ್ಕಾಗಿ ಪರಮಾತ್ಮ ನಾಗರಾಯ ಗೌಡನ ಗೊಬ್ಬರ ಡಿಗ್ಗಿಯೊಳಗೆ ಮಾಯ ಆಗಬೇಕಾಯ್ತು. ಹೌದು ಹೌದ್ರಿಪ್ಪ. ಇನ್ನು ಅಮೋಕ್ಷದ ಮುಮ್ಮೆಟ್ಟ ಗುಡ್ಡಕ್ಕೆ ಯಾಕೆ ಉಳಿದ ಅಂತ ಕೇಳ್ಯಾರ ಅವರು. ಹೌದು ಹೌದು ಕೇಳ್ಯಾರ. ಅಮೋಕ್ಷದ ಬರುವಂತ ಕಾಲಕ್ಕೆ ಅಮೋಕ್ಷದನ ಮುಂದೆ ಒಂದು ನಂದಿ ಅದ. ಹೌದು ಆ ನಂದಿ ಎಲ್ಲದಪ್ಪ ಅಂತ ಕೇಳಿದ್ರೆ ಅಮೋಕ್ಷದ ಕೈಲಾಸದಾಗಿದ್ದಾಗ ಪರಮಾತ್ಮ ಹೇಳಾನ, ಹೇಳಟ್ರಪ್ಪ ಹೇ ಅಮೋಕ್ಷದ ಭೂಲೋಕದೊಳಗ ಧರ್ಮ ಅನ್ನೋದು ನಾಶ ಆಗೈತಿ, ಕರ್ಮ ಅನ್ನೋದು ಕಟ್ಟಿ ಏರೈತಿ. ಆ ಕರ್ಮವನ್ನು ನಾಶ ಮಾಡಿ ಧರ್ಮ ಜಾಗೃತಿ ಮಾಡುವ ಸಲುವಾಗಿ ಹೌದು ನೀ ಭೂಲೋಕಕ್ಕೆ ಹೋಗಿ ಇರಬೇಕಂದಾಗ ಅಮೋಕ್ಷದ ಹೇಳ್ತಾನ, ಭೂಲೋಕದೊಳಗ ನಾ ಎಲ್ಲಿ ಇರ್ಲಿ ಅಂತ ಕೇಳಿದವ. ಹೌದು ಹೌದು ಅಮೋಕ್ಷದ ಭೂಲೋಕದಾಗ ನಾ ಹೋಗಿ ಎಲ್ಲಿ ವಾಸ ಮಾಡ್ಲಿ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನ, ಹೇಳಟ್ರಪ್ಪ ನಿನ್ನ ಮುಂದ ನನ್ನ ನಂದಿ ಬರ್ತದ, ನಾ ಹತ್ತಿ ತಿರುಗಾಡುವಂತ ನಂದಿ ನಿನ್ನ ಮುಂದೆ ಬರ್ತದ. ಹೌದು ಹೌದು ಆ ನಂದಿ ಯಾವ ಜಾಗದಾಗ ಮಾಯ ಆಗತೈತಲ್ಲ ಹೌದಾ ಅದೇ ಜಾಗದಾಗ ಮೆಟ್ಟ ಮಾಡಿ ಜಗತ್ತ ಕಲ್ಯಾಣ ಮಾಡಬೇಕಂತ ಹೇಳಿ ಪರಮಾತ್ಮ ಅಮೋಕ್ಷದಿಗೆ ಹೇಳಿದ್ದ. ಹೌದು ಹೌದ್ರಿಪ್ಪ. ಶಿವಂಪುರ ಹಟ್ಟಿ ಒಳಗೆ ಶಿವ ಮಾಯದ ಅಂತ ಸಮಯದೊಳಗ ಅಮೋಕ್ಷದ ಮುಂದಿರ್ತಕ್ಕಂಥ ನಂದಿ ಮುಮ್ಮೆಟ್ಟ ಗುಡ್ಡ ಹತ್ತಿ ಅಮೋಕ್ಷದ ಕಡೆ ನೋಡಿ ಆ ಗುಡ್ಡದ ಮೇಲೆ ಕೋಲು ಮಿಂಚು ಹೊಡೆದಂಗಾಗಿ ಆ ನಂದಿ ಮಾಯ ಆಯ್ತು. ಅವಾಗ ಅಮೋಕ್ಷದ ತಿಳ್ಕೊಂಡ ಪರಮಾತ್ಮ ನನಗೆ ತೋರಿಸಿಕೊಟ್ಟಿರ್ತಕ್ಕಂಥ ಜಾಗ ಇದೇ ಜಾಗದಾಗ ನಂದಿ ಮಾಯ ಆಗೈತಂದ್ರ ನಾ ಇದೇ ಜಾಗದಾಗ ಇರ್ಬೇಕಂತೇಳಿ ಅಮೋಕ್ಷದ ಅದೇ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ಕೋಲುಗಳಿಲ್ಲದೆ ಅಂತರದಿಂದ ಕಂಪ್ಲೀಟ್ ಏರಿ ಹೊಡೆದ ಕಲ್ಲ ಗದ್ದಿಗೆ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಅಮೋಕ್ಷದ ಅಲ್ಲಿ ಉಳಿದ ಜಗತ್ತ ಕಲ್ಯಾಣ ಮಾಡಿದ, ಜಗತ್ತಕ್ಕೆ ಜಾಲ ಹಾಕಿ ನಾಡಿಗೌಡ ಅಮೋಕ್ಷದ ಅನ್ಸ್ಕೊಂಡ ಅನ್ನುವಂತ ಮಾತ ನಮ್ಗೆ ತಿಳಿದಟ್ಟು ಹೇಳ್ತೀವ್ರಿ. ಹೌದು ಹೌದ್ರಪ್ಪ. ಯಾಕ ಅಮೋಕ್ಷದ
ಅಮೋಕ್ಷದ ಮುಮ್ಮೆಟ್ಟು ಗುಡ್ಡಕ್ಕ ಯಾಕೆ ಉಳಿದ ಅಂತಂದ್ರ ಅಮೋಕ್ಷದಗ ನಂದಿ ಜಾಗ ತೋರ್ಸೈತಿ, ಪರಮಾತ್ಮನ ವಾಣಿ ಆಗೈತಪ್ಪ, ನೀ ಇದೇ ಮುಮ್ಮೆಟ್ಟು ಗುಡ್ಡಕ್ಕೆ ಇರ್ಬೇಕಂತೇಳಿ ವಾಣಿ ಆಗೈತಿ ಅಂದ್ಮೇಲೆ ಅದೇ ಮುಮ್ಮೆಟ್ಟು ಗುಡ್ಡಕ್ಕೆ ಪರಮಾತ್ಮನ ವಾಣಿ ಪ್ರಕಾರ ಅಮೋಕ್ಷದ ಉಳಿದಾನ. ಹೌದು ಹೌದಪ್ಪ. ಇಲ್ಲಿ ನಾಗರಾಯ ಗೌಡಗೆ ಸಿರಿತಾನ ಕೊಡುವ ಸಲುವಾಗಿ, ನಾಗರಾಯ ಗೌಡಗ ಮತ್ತು ಅಮೋಕ್ಷದ ಸಂಬಂಧ ಬೆಳೆಸುವ ಸಲುವಾಗಿ ಹೌದು ಪರಮಾತ್ಮ ನಾಗರಾಯ ಗೌಡನ ಗೊಬ್ಬರ ಡಿಗ್ಗಿ ಒಳಗೆ ಮಾಯ ಆಗ್ಯಾನ. ಮಾಯ ಆಗ್ಯಾನ್ರಿಪ್ಪ. ಮುಂದೆ ದಿನನಿತ್ಯ ಅಮೋಕ್ಷದ ನಾಗರಾಯ ಗೌಡನ ಗೊಬ್ಬರ ಡಿಗ್ಗಿಗೆ ಅಲ್ಲಿ ಬರೋದು, ಗುರು ಸೋಮಲಿಂಗ ಲಿಂಗ ರೂಪದಾಗ ಉದಿಯಾಗಿ ಬರೋದು, ಆ ಲಿಂಗ ಸೇವಾ ಮಾಡುದು, ಹೌದು ಮತ್ತೆ ಮುಮ್ಮೆಟ್ಟು ಗುಡ್ಡಕ್ಕೆ ಬರೋದು ದಿನನಿತ್ಯದ ಕಾರ್ಯ ಇತ್ತು. ಮುಂದೆ ಪದ್ಮಾವತಿ ಅಮೋಕ್ಷದಕ್ಕೆ ನೋಡಿ ಅವ್ರ ಲಗ್ನ ಕಾರ್ಯ ಮುಂದೆ ಹೊಂಟೈತಿ. ಹೌದೌದು. ಈ ಸಂಬಂಧ ಬೆಳೆಸೋ ಸಲುವಾಗಿ ನಾಗರಾಯ ಗೌಡನ ಗೊಬ್ಬರ ಡಿಗ್ಗಿ ಒಳಗೆ ಶಿವ ಮಾಯ ಆಗಬೇಕಾಗಿತ್ತು. ಹೇಳ್ಕೋತಾರ ಇನ್ನ ದೊಡ್ಡದೈತಿ, ಬಾಳ ಐತ್ರಿಪ್ಪ. ನೀವೆಟ್ಟು ಕೇಳಿದ್ರಲ್ಲ ಪ್ರಶ್ನೆ ಅಟ್ಟಕ್ಕೆ ಉತ್ತರ ಹೇಳಬೇಕಾಗಿತ್ತು. ಹೌದು ಹೌದು. ಅದಕ್ಕೆ ನೋಡೋಣ ಮುಂದಿನ ಪಾಳಕ್ಕೆ ನಮ್ಮ ಸರಿಜೋಡಿ ಕಲಾವಿದರು ಅವ್ರದ್ದು ಮತ್ತು ಮಾಳಿಂಗರಾಯಂದು, ಆಮೇಲೆ ಪಟ್ಟಣ ಕಡಲು ವಿಠ್ಠಲ ದೇವರು ಸಾರಾಂಶಕ್ಕೆ ಹಚ್ಚಿ ವಿಷಯ ಕೇಳಿದೇವ. ಇನ್ನೊಂದು ಪಾಳೆ ಅವಕಾಶ ಕೊಡ್ರಿ ಅಂತೇಳಿ ಅವ್ರು ಕೇಳ್ಕೊಂಡಾರ. ಇನ್ನೊಂದು ಪಾಳೆ ಅವಕಾಶ ಕೊಡೋಣ, ಮುಂದಿನ ಪಾಳಕ್ಕೆ ಏನ್ ಹೇಳ್ತಾರ ಅನ್ನುವಂತ ಮಾತು ನೋಡ್ಕೊಂಡು ನೋಡೋಣ. ಈಗ ಒಂದು 5 ನುಡಿ ಚಾಲ ಹಾಡಿ ಸರಿಜೋಡಿ ಕಲಾವಿದ್ರು ಪಾಳೆ ಕೊಡ್ರಿ. ಹೌದು ಹೌದಪ್ಪ. ಬಾರಿ ಹುಡುಗರ ಉಚ್ಚಾರಂಗಾಯಿ
ಮಗ ಸೊಸಿಗೆ ಬಾಳ ಕೊಡ್ಬೇಕು ಸಲಿಗೆ ಹಲಗಿ ಕೊಟ್ಟರ ನಿನ್ನ ನಿಲ್ಲಗಿ ಹರವ ಹುಡುಗ ಕಾಸ ತಾರ ಹಲಗಿ ಮಗ ಸೊಸಿಗೆ ಬಾಳ ಕೊಡಬೇಕು ಸಲಿಗೆ ಹಲಗಿ ಕೊಟ್ಟರ ನಿನ್ನ ನಿಲ್ಲಗಿ ಹರವ ಹುಡುಗ ಕಾಸ ತಾರ ಹಲಗಿ ತಾಯಿ ಕೈಯ ಉಂಟಿ ಬಿಸಿ ಬಿಸಿ ಅಡಿಗೆ ಹೆಂಡತಿ ಗಂಜಿಗೆ ಹಾಕಿ ತೋರಿಸಿದ್ದೆ ಬಡಿಗೆ ಹೊರಗೆ ತೋರಿಸಿದರ ಭಯ ಬರಲಿಲ್ಲ ಹಾಕಿ ತಲೆಯ ಹೊರಳ ಗಡಿಗೆ ತಾಯಿ ಕೈಯ ಉಂಟಿ ಬಿಸಿ ಬಿಸಿ ಅಡಿಗೆ ಹೆಂಡತಿ ಗಂಜಿಗೆ ಹಾಕಿ ತೋರಿಸಿದ್ದೆ ಬಡಿಗೆ ಹೊರಗೆ ತೋರಿಸಿದರ ಭಯ ಬರಲಿಲ್ಲ ಹಾಕಿ ತಲೆಯ ಹೊರಳ ಗಡಿಗೆ ಗೋಳಿಗೆ ಅಂದಾರ ಹುಲಿ ಅವರಲ್ಲಿ ಐತಿ ಅಡ್ಡಾತ್ಮ ಕೀಲಿ ಲಕ್ಷಾಸಿ ತಲಿಗೆ ತೇರ ಹೇಳಿದಕ್ಕಲ್ಲ ಕುಂತಾರ ಮ್ಯಾಲೋಗಿ ಬೇಕಪ್ಪ ಮನೆಗೆ ಕೇಳ್ತಾನಿರುವ ಸದರಿರ್ಬೇಕ ಮುಡಿಗೆ ಗೋಳಿ ಮುಟ್ಟ ಹೊರಲಾನ ಹುಲಿಗೆ ಮಾಯಾ ಪ್ರಪಂಚ ಇದು ಕಿತ್ತು ತಲಿಂಗ ತೇರ ಎಳಿಬೇಕಾದ ಕುಂತಾರ ಮ್ಯಾಲ ಹೋಗಿ
ಮನ್ಯಾಗ ಏನೋ ಬೇಕಾಗಿತ್ತು ಹುಡುಕಾಡ್ತಾವ. ಏನ್ ಬೇಕಪ್ಪ? ಅಲ್ಲ ಬಾನಿಲ್ಲ ಭಕ್ತಿ ಇಲ್ಲ, ಬಾನ ಇಲ್ಲ ಭಕ್ತಿ ಇಲ್ಲ, ದೇವರಿಗೆ ನವಯ್ಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾವಡಿಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾವಡಿಯಾಲಿ. ಬಾನಿಲ್ಲ ಭಕ್ತಿ ಇಲ್ಲ, ದೇವರಿಗೆ ನವಯ್ಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನವಡಿಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನವಡಿಯಾಲಿ. ಬಾನಿಲ್ಲ ಭಕ್ತಿ ಇಲ್ಲ, ಬಾನ ಇಲ್ಲ ಭಕ್ತಿ ಇಲ್ಲ, ದೇವರಿಗೆ ನಹಿಡಿಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾವಡಿಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾವಡಿಯಾಲಿ. ಬಾನ ಭಕ್ತಿ ಇಲ್ಲ, ದೇವರಿಗೆ ನವಯ್ಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನವಯ್ಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾಯರಸಾಲೆ. ಮಣಿಯಾಗಿರ್ಬೇಕ ಭಕ್ತಿಯ ಸಾಲಿ, ಜಳಕ ಮಾಡಿ ಊಟಾಡುವಲ್ಲೇ. ಮಣಿಯಾಗಿರ್ಬೇಕ ಭಕ್ತಿಯ ಸಾಲಿ, ಜಳಕ ಮಾಡಿ ಊಟಾಡುವಲ್ಲೇ. ಬ್ಯಾಳಿ ಬೆಲ್ಲ ಮಡವಿಗೆ ಕೊಟ್ಟ, ಮಡವಿ ಅಂತ ನಾಯೇನ ಮಾಡಲಿ. ಬೆಲ್ಲಿಗೆಲ್ಲನು ನಾ ಮುಗಿಯವ, ಬೆಲ್ಲಿಗೆಲ್ಲನು ನಾ ಮುಗಿಯವ, ಬೆಲ್ಲಿಗೆಲ್ಲನು ನಾ ಮುಗಿಯವ, ಮೀಸಲಂಗ ಅನ್ನಲೇ. ಬಾನಿಲ್ಲ ಭಕ್ತಿ ಇಲ್ಲ, ದೇವರಿಗೆ ನಾ ಹಿಡಿಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾವಡಿಯಾಲಿ. ಬಾನಿಲ್ಲ ಭಕ್ತಿ ಇಲ್ಲ, ಬಾನಿಲ್ಲ ಭಕ್ತಿ ಇಲ್ಲ, ದೇವರಿಗೆ ನಾ ಹಿಡಿಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನವಯ್ಯಾಲಿ. ಕಾಯಿಲ್ಲ ಕರ್ಪೂರಿಲ್ಲ, ಪಾದಿಗೆ ನಾಯರಸಾಲೆ.
ಒಲ್ಲಿ ಮನಿಯಾಗಿರ್ಬೇಕ ಭಕ್ತಿಯ ಸಾಲಿ ಜಳಕ ಮಾಡಿ ಊಟದ ಒಲ್ಲಿ ಮನಿಯಾಗಿರ್ಬೇಕ ಭಕ್ತಿಯ ಸಾಲಿ ಜಳಕ ಮಾಡಿ ಊಟದ ಒಲ್ಲಿ ಬ್ಯಾಳಿ ಬೆಲ್ಲ ಮಡವಿಗೆ ಕೊಟ್ರ ಮಡವಿ ಬಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾಯಿಗೆ ನಾವರಿಯಲಿ ಕರಪೋರಿಲ್ಲ ಬಾಯಿಗೆ ಒಯ್ಯಲಿ ಕಾಯಿಲ್ಲ ಕರಪೋರಿಲ್ಲ ಬಾಯಿಗೆ ತಿಳಿಯಲಿಲ್ಲ ನೀರಿನ ನೆಲಿ ನೀರಾಗೊಗದ ಮೇಲಿನ ಬಲೆ ತಿಳಿಯಲಿಲ್ಲ ನೀರಿನ ನೆಲಿ ನೀರಾಗೊಗದ ಮೇಲಿನ ಬಲೆ ನಮ್ಮ ಸಳಿ ನೀರ ಎಂದಲ್ಲ ಮಾಡಿ ಏಡಿಗೆ ಬಿಂದಿಗೆ ತಗೊಂಡ ಮನಿತನ ಬಂದ್ರ ಬಿಂದಿಗೆ ತಗೊಂಡ ಹೊಲತನವಾದ್ರ ಬಿಂದಿಗೆ ತಗೊಂಡ ಹೊಲತನವಾದ್ರ ಹತ್ತವಲ್ದ ಮನಿಯನ ಒಲಿ ಬಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾಯಿಗೆ ನಾ ಒಲಿಯಲಿ ಬಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಕರ್ಪೂರಿಲ್ಲ ಪಾಯಿಗೆ ಕರ್ಪೂರಿಲ್ಲ ಪಾಲಿಗೆ ಒಳಿಯಲಿಲ್ಲ ನೀರಿನ ನೆಲಿ ನೀರಾಗೊಗದ ಮೇಲಿನ ಬಲೆ ತಿಳಿಯಲಿಲ್ಲ ನೀರಿನ ನೆಲಿ ನೀರಾಗೊಗದ ಮೇಲಿನ ಬಲೆ ನಮ್ಮ ಸಳಿ ನೀರ ಎಂದಲ್ಲ ಮಾಡಿ ಬಿಂದಿಗೆ ತಗೊಂಡ ಹೊಳಿತನವಾದ್ರ ಬಿಂದಿಗೆ ತಗೊಂಡ ಹೊಳಿತನವಾದ್ರ ಬಿಂದಿಗೆ ತಗೊಂಡ ಮನಿತನ ಬಂದ್ರ ಹತ್ತವಲದ ಮನಿಯನ ಒಲಿ ಹಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡಿಯಲಿ ಕಾಯಿಲ್ಲ ಕರ್ಪೂರಿಲ್ಲ ಕರ್ಪೂರಿಲ್ಲ ಪಾಲಿಗೆ ನಾಮದಲ್ಲಿ ಹುಚ್ಚು ಪ್ಯಾಲಿ ಕೈಯಾಗಿಡದ ಬಂಗಾರ ತಾಲಿ ರಘು ಬೇಗ ಹಾಲ ತರಬೇಕಂತ ದೌನಿಗೋಲ ತರಲಿ ಆಕಳಲ್ಲಿ ಅಭಿಷೇಕ ಮಾಡ್ಬೇಕಂದ್ರ
ವಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಾಲಿ ಕಾಯಿಲ್ಲ ಕರಪೂರಿಲ್ಲ ಪಾದಿಗೆ ನಾ ಒಡಿಯಾಲಿ ಕರಪೂರಿಲ್ಲ ಪಾದಿಗೆ ಒಡಿಯಾಲಿ ಕಾಯಿಲ್ಲ ಕರಪೂರಿಲ್ಲ ಪಾದಿಗೆ ನಾಮದಲ್ಲಿ ಹುಚ್ಚ ಪ್ಯಾಲಿ ಕೈಯಾಗಿಡದ ಬಂಗಾರ ಪಾಲಿ ಲಘು ಬೇಗ ಹಾಲ ತರಬೇಕಂತ ದೌನಿ ಹೋದ ಸರಲಿ ಆಕಳಲ್ಲಿ ಅಪ್ಸೇಕ್ ಮಾಡ್ಬೇಕಂದ್ರ ಆಕಳಲ್ಲಿ ಅಪ್ಸೇಕ್ ಮಾಡ್ಬೇಕಂದ್ರ ಕರ ಎಲ್ಲ ಕೊಡುವರ ಮನೆ ಪಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಾಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾಲಿಗೆ ನಾ ಒಡಿಯಾಲಿ ಭಕ್ತಿ ಇಲ್ಲ ಬಾಗಿಲ್ಲ ಭಕ್ತಿ ಇಲ್ಲ ಕಾಯಿಲ್ಲ ಕರ್ಪೂರಿಲ್ಲ ಪಾಲಿಗೆ ನಾ ಒಡಿಯಾಲಿ ಹಾಲಿನೊಳಗ ಬಿದ್ದಂಗ ಹಲ್ಲಿ ಸಮಾಧಾನ ಇಲ್ಲ ಮನದಲ್ಲಿ ಹಾಲಿನೊಳಗ ಬಿದ್ದಂಗ ಹಲ್ಲಿ ಸಮಾಧಾನ ಇಲ್ಲ ಮನದಲ್ಲಿ ಹಂಗಮಾಲಿ ಏರ್ ದೇವ್ರಿಗೆ ಒಯ್ಲಿ ತಿರುಗಿ ಬಂದು ಎಲ್ಲೆಲ್ಲಿ ಸಕ್ಕರೆ ನೈವೇದ್ಯ ದೇವ್ರಿಗೆ ಇಡಬೇಕಂದ್ರ ಸಕ್ಕರೆ ನೈವೇದ್ಯ ದೇವ್ರಿಗೆ ಇಡಬೇಕಂದ್ರ ಇರಿ ಬಿತ್ತಿನುದು ನೋಡಿ ಕಣ್ಣೀಲಿ ನಾ ಇರಿ ಬಿತ್ತಿನುದು ನೋಡಿ ಕಣ್ಣೀಲಿ ಪಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಾಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಕರ್ಪೂರಿಲ್ಲ ಪಾದಿಗೆ ಒಡಿಯಾಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡಿಯಾಲಿ ಹಾಲಿನೊಳಗ ಬಿದ್ದಂಗ ಹಲ್ಲಿ ಸಮಾಧಾನ ಇಲ್ಲ ಮನದಲ್ಲಿ ಹಾಲಿನೊಳಗ ಬಿದ್ದಂಗ ಹಲ್ಲಿ ಸಮಾಧಾನ ಇಲ್ಲ ಮನದಲ್ಲಿ ಹೆಂಗ ಮಾಲಿ ಏಳು ದೇವ್ರಿ ಒಯ್ಲಿ ತಿರುಗಿ ಬಂದು ಎಲ್ಲೆಲ್ಲಿ ಸಕ್ಕರೆ ನೈವೇದ್ಯ ದೇವ್ರಿಗೆ ಇಡಬೇಕಂದ್ರ ಸಕ್ಕರೆ ನೈವೇದ್ಯ ದೇವ್ರಿಗೆ ಇಡಬೇಕಂದ್ರ ಸಕ್ಕರೆ ನೈವೇದ್ಯ ದೇವ್ರಿಗೆ ಇಡಬೇಕಂದ್ರ ಇರಿ ಬಿತ್ತಿನುದು ನೋಡಿ ಕಣ್ಣೀಲಿ ಪಾನಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಹಿಡಿಯಾಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡಿಯಾಲಿ ಭಕ್ತಿ ಇಲ್ಲ ಪಾಲಿಲ್ಲ ಭಕ್ತಿ ಇಲ್ಲ ದೇವರಿಗೆ ನಾ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡಿಯಾಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾದಿಗೆ ನಾ ಒಡಿಯಾಲಿ ಶಿರ್ವಾಳ ಗುಳಿಗೆ ಅಂದಾರ ಹುಲಿ ಅವರಲ್ಲೈತಿ ಅಧ್ಯಾತ್ಮ ಕೀಲಿ ಗಂಧ ಮಲ್ಕೊಂಡ್ಗ ಮುಂದಕ್ಕೆ ಕರ್ದ
ಹಸ್ತ ಇಟ್ಟರ ತಲೆ ಮ್ಯಾಲೆ ಮೀಸಲ್ ಯಾವುದು ಅಂಜಲ ಯಾವುದು ಮೀಸಲು ಎಂಜಲ ಯಾವುದು ಮೀಸಲ್ ಯಾವುದು ಅಂಜಲ ಯಾವುದು ಹೇಳು ನಿನ್ನ ಬಾಯಿಗೆ ವಾನಿಲ್ಲ ಬತ್ತಿ ಇಲ್ಲ ದೇವರಿಗೆ ನಾ ಹಿಡಿಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾಲಿಗೆ ನಾ ಒಡೆಯಲಿ ಗುಳಿಗಿ ಅಂದಾರ ಹುಲಿ ಅವರಲ್ಲೈತಿ ಅಧ್ಯಾತ್ಮ ಕೇಳಿ ಕಂದ ಮರಗೊಂಡಿಗ ಮುಂದಕ್ಕ ಕರದಾರ ಹಸ್ತ ಇಟ್ಟರ ತಲೆ ಮ್ಯಾಲೆ ಕಂದ ಮರಗೊಂಡಿಗ ಮುಂದಕ್ಕ ಕರದ ಹಸ್ತ ಇಟ್ಟರ ತಲೆ ಮ್ಯಾಲೆ ಮೀಸಲ್ ಯಾವುದು ಅಂಜಲ ಯಾವುದು ಮೀಸಲು ಎಂಜಲ ಯಾವುದು ಮೀಸಲ್ ಯಾವುದು ಅಂಜಲ ಯಾವುದು ಹೇಳು ನಿನ್ನ ಬಾಯಿಲಿ ವಾನಿಲ್ಲ ಬತ್ತಿ ಇಲ್ಲ ದೇವರಿಗೆ ನಾ ಹಿಡಿಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾಲಿಗೆ ನಾ ಒಡೆಯಲಿ ಕಾಯಿಲ್ಲ ಕರ್ಪೂರಿಲ್ಲ ಪಾಲಿಗೆ ನಾ ಒಡೆಯಲಿ ಕರ್ಪೂರಿಲ್ಲ ಪಾಲಿಗೆ ನಾ ಒಡೆಯಲಿ ನೀ ಮಾಡಿದು ನೀನೇ ಉಣ್ಣೋ ನೀ ಮಾಡಿದು ನೀನೇ ಉಣ್ಣೋ ನೀಡಬೇಡ ಯಾರಿಗೆ ಉಂಡ ಉಳದಾಗಲ ತಮ್ಮ ತಗಾದ ಇಡೋ ನಾಯಿಗೆ ಉಂಡುಳುವಾಗಲ ತಮ್ಮ ತಗಾದ ಇಡೋ ನಾಯಿಗೆ ನೀ ಮಾಡಿದು ನೀನೇ ಉಣ್ಣೋ ನೀ ಮಾಡಿದು ನೀನೇ ಉಣ್ಣೋ ನೀಡಬೇಡ ಯಾರಿಗೆ ಉಂಡೊಳಗಾಗಲ ತಮ್ಮ ತಗಾದ ಇಡೋ ನಾಳಿಗೆ ಉಂಡೊಳಗಾಗಲ ತಮ್ಮ ತಗಾದ ಇಡೋ ನಾಳಿಗೆ ಭವ ಬಂಧನ ಬೈಲ ಮಾಡತನ ಭವ ಬಂಧನ ಬೈಲ ಮಾಡತನ ಗುರುವಿಗ್ ಮಾಡೋ ಜೈ ಗೋಚಿ ನಾನೇ ಬೇಚಿ ಅನಬ್ಯಾಡು ಏಷಿ ತಿಳದ ಹಾಡು ಬಿಕ್ಕನಾಸಿ ನಾನೇ ಬೇಚಿ ಅನಬ್ಯಾಡು ಏಷಿ ತಿಳದ ಹಾಡು ಬಿಕ್ಕನಾಸಿ ಮಾಡಿರು ನೀನೇ ಒಳ್ಳು ನೀ ಮಾಡಿರು ನೀನೇ ಒಳ್ಳು ನೀಡಬೇಡ ಯಾರಿಗೆ ಒಂದೊಳಗಿದಾಗಲ ತಮ್ಮ ತಗಾದ ಇಡೋ ನಾಯಿಗೆ ಒಂದೊಳಗಿದಾಗಲ ತಮ್ಮ ತಗಾದ ಇಡೋ ನಾಯಿಗೆ ನೀ ಮಾಡಿದು ನೀನೇ ಉಣ್ಣೋ ನೀಡಬ್ಯಾಡು ಯಾರಿಗೆ ಒಂದುರುವಾಗಲ ತಮ್ಮ ತಗಾದ ಇಡೋ ನಾಯಿಗೆ ಒಂದುರುವಾಗಲ ತಮ್ಮ ತಗಾದ ಇಡೋ ನಾಯಿಗೆ